ಆತ್ಮೀಯರೇ, ದೂರದರ್ಶನ ಚಂದನ ವಾಹಿನಿಯ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಹಲೋ ಗೆಳೆಯರಿ. ಈ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ, ಪ್ರಿಯ ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಪಾನೀಯಗಳು, ಪೇಯಗಳು, ಅವುಗಳ ಸ್ವಾದ, ರುಚಿ, ಪರಿಮಳ ಇವುಗಳು ಬಹಳಷ್ಟು ಸರಿ ನಮ್ಮನ್ನು ಆಕರ್ಷಿಸ್ತವೆ. ಎಷ್ಟು ಮಟ್ಟಿಗೆ ಆಕರ್ಷಿಸ್ತವೆ ಅಂತಂದರೆ, ಕೆಲವರಿಗೆ ಕೆಲವು ಪಾನೀಯಗಳನ್ನು ಕುಡಿದೇ ಇದ್ದರೆ, ಅದು ಸೇವಿಸದೇ ಇದ್ದರೆ ಜೀವನನೇ ಆಗೋದಿಲ್ಲ, ಅಥವಾ ದಿನನಿತ್ಯದ ಕಾರ್ಯಕ್ರಮಗಳಿಗೆ ಕೂಡ ನಡೆಯೋದಿಲ್ಲ, ಚಟುವಟಿಕೆಗಳು ಕೂಡ ನಡೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಹಚ್ಕೊಂಡಿರ್ತಾರೆ ಪಾನೀಯಗಳಿಗೆ. ಈ ಪಾನೀಯಗಳಲ್ಲಿ ಆರೋಗ್ಯಕರ ಪಾನೀಯಗಳು ಕೂಡ ಹೌದು, ಅನಾರೋಗ್ಯಕರ ಪಾನೀಯಗಳು ಕೂಡ ಇದ್ದಾವೆ. ಈ ಆರೋಗ್ಯಕರ ಪಾನೀಯಗಳು ಏನು, ಅನಾರೋಗ್ಯಕರ ಪಾನೀಯಗಳು ಅಂದರೆ ಯಾವುವು? ಹಾಗೆಯೇ ಈ ಪಾನೀಯಗಳ ಮೂಲಕ ನಾವು ಕೈಗಾರಿಕೆಗಳನ್ನು ಸ್ಥಾಪಿಸ್ಬೋದೇ? ಕೈಗಾರಿಕೆಗಳಲ್ಲಿ ನಮ್ಮ ಅಸ್ತಿತ್ವವನ್ನು, ಅಂದರೆ ಈಗೆಲ್ಲ ನಾವು ಸ್ಟಾರ್ಟಪ್ ಅಂತ ಕೇಳ್ತೀವಿ, ನವೋದ್ಯಮ, ಅಲ್ಲಿ ನಾವು ಉದ್ಯಮಿಗಳಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೇ ಅನ್ನೋದು ಇವತ್ತಿನ ಚರ್ಚೆಯ ಮೂಲ ಅಂಶ. ಚರ್ಚೆಯಲ್ಲಿ ಪಾಲ್ಗೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಅಜಿತ್ ಕುಮಾರ್ ಜೈನ್ ಅವರು. ಶ್ರೀಯುತರು ಜಲಚಿಕಿತ್ಸಕರು, ವಿಶೇಷವಾಗಿ ನಿರ್ದೇಶಕರಾಗಿ ಅವಿಸ್ ಜಿಯಾ ಪ್ರೈವೇಟ್ ಲಿಮಿಟೆಡ್ನ ನೋಡ್ಕೊಳ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಈ ಪೇಯ ಅಥವಾ ಪಾನೀಯಗಳು ನಮ್ಮ ಸಾವಯವ ಬದುಕಿನ ಜೊತೆ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಾವೆ ಅಥವಾ ಜೊತೆಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ಬಹಳ ದೀರ್ಘವಾದಂಥ ಸಂಶೋಧನೆ ಮಾಡಿದ್ದಾರೆ. ಸ್ವತಃ ಉದ್ಯಮಿಯಾಗಿ ಇವತ್ತು ಉದ್ಯಮಗಳನ್ನು ಸ್ಥಾಪಿಸೋದು ಹೇಗೆ ಅನ್ನುವಂಥ ಮಾತನ್ನು ಕೂಡ ಅವರು ಮಾರ್ಗದರ್ಶನವನ್ನು ಕೂಡ ನೀಡ್ತಿದ್ದಾರೆ. ಬನ್ನಿ, ತಡ ಮಾಡದೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಯುತ ಅಜಿತ್ ಕುಮಾರ್ ಜೈನ್ ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಓಕೆ, ಪಾನೀಯ ಅಂದರೆ ಒಂದು ಪಾನೀಯ ಅಂದ ಕೂಡಲೇ ಭಾಳಷ್ಟು ಜನಜನಿತವಾಗಿರುವಂಥ ವಿಚಾರ ಅಂತಂದರೆ ಕುಡಿಯೋದು. ಓಕೆ, ಈ ಕುಡಿಯೋದು ಒಂದು ಕೂಡಲೇ ಒಳ್ಳೆಯದನ್ನು ಕುಡಿಯೋದು ಇದೆ, ಕೆಟ್ಟದನ್ನು ಕುಡಿಯೋದು ಇದೆ. ಇವೆರಡರಿಂದ ಏನು ಲಾಭ ಇದೆ ಸರ್ ಮನುಷ್ಯನಿಗೆ? ಯಾಕೆಂದರೆ ಒಂದಲ್ಲ ಒಂದು ಕುಡಿತಕ್ಕೆ ಎಲ್ಲರೂ ಕೂಡ ದಾಸರಾಗಿರ್ತಾರೆ, ಅಥವಾ ಕುಡಿತವನ್ನು ಇಟ್ಕೊಂಡಿರ್ತಾರೆ, ಬದುಕಿನ ಭಾಗವಾಗಿ ಇಟ್ಕೊಂಡಿರ್ತಾರೆ. ಏನು ಲಾಭ ಅಂತೀರಿ? ಪಾನೀಯ ಅಂದ ತಕ್ಷಣ ತಾವು ಹೇಳಿದ ತಕ್ಷಣವೇ ಸಹಜವಾಗಿ ಎಲ್ಲರೂ ಓಕೆ ಯಾವ ಪಾನೀಯ ಅಂಥೇಳಿ ಎಲ್ಲರೂ ವೀಕ್ಷಕರು ಸಹಿತ ಓಕೆ ಇದೇ ಪಾನೀಯ ಅನ್ನೋದು ಎಲ್ಲೋ ಒಂದು ಕಡೆಗೆ ಟ್ರಿಗರ್ ಆಗತ್ತೆ. ಬಟ್ ಪಾನೀಯ ಅಂದರೆ ನಿಜವಾಗೂ ಹೇಳಬೇಕಂದ್ರೆ ದೇಹಕ್ಕೆ ಬೇಕಾದಂಥ, ದೇಹಕ್ಕೆ ಏನು ಒಳ್ಳೆಯದನ್ನು ಮಾಡುವಂಥದ್ದು ಏನಿದೆ, ಏನು ಕುಡಿತೀವಿ ಅದು ಪಾನೀಯ. ಬೇರೆದೆಲ್ಲ ನಿಜವಾದ ಆಲ್ಕೋಹಾಲಿಕ್ ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಬೆವರೇಜಸ್ ಅಂತ ಹೇಳ್ತಾರೆ. ಈ ಬೆವರೇಜಸ್ ಅಂದರೆ ಖಂಡಿತ ಎಲ್ಲರೂ ನಾನ್ ಆಲ್ಕೋಹಾಲಿಕ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಖಂಡಿತ ಅದಲ್ಲ. ನಮ್ಮ ಬೆವರೇಜಸ್ ಅಲ್ಲಿ, ನಮ್ಮ ಪಾನೀಯಗಳಲ್ಲಿ ಅತ್ಯುತ್ತಮ ಪಾನೀಯಗಳಿದ್ದಾವೆ. ಅದರಲ್ಲಿ ಒಂದು ಬೆಸ್ಟ್ ಪಾನೀಯ ಅಂದರೆ ಪ್ರತಿಯೊಬ್ಬರು ಅದಿಲ್ಲದೆ ಬದುಕಕ್ಕೆ ಆಗೋದಿಲ್ಲ, ಅದೇ ನೀರು. ನೀರು ಎಷ್ಟು ಶ್ರೇಷ್ಠ, ಅದು ಎಷ್ಟು ನಮಗೆ ಬೇಕಾಗತ್ತೆ, ಅದರ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ ಬೇಕಾದ್ರೆ ನಿಮಗೆ ಗೂಗಲ್ ಬಾಬಾ ಸಹಿತ ಹೆಲ್ಪ್ ಮಾಡ್ತಾನೆ. ಮಿನಿಮಮ್ 70% ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಇರುತ್ತೆ, ಅದು ಬೇಕೇ ಬೇಕು. ಬಟ್ ಆಫ್ ಲೇಟ್ ಕೆಲವು ಸ್ಟಡಿಗಳೆಲ್ಲ ಅವ್ರವ್ರಿಗೆ ಅನುಕೂಲ ಆಗೋ ಥರ ಚೇಂಜ್ ಮಾಡಿದ್ದಾರೆ. ಆ ಚೇಂಜ್ ಮಾಡೋದ್ರಿಂದ ಏನಾಗತ್ತೆ ಅಂದರೆ ನಮಗೆಲ್ಲೋ ಒಂದು ಕಡೆಗೆ ತಾವು ಹೇಳಿದಾಗೆ ಯಾವ್ದು ಕುಡಿಬೇಕು ಅಂತ ಹೇಳಿ. ಓಕೆ, ಸೊ ಸ್ಟಾರ್ಟ್ ವಿತ್ ಆಲ್ವೇಸ್ ನೀವು ನೀರನ್ನೇ ಕುಡೀರಿ, ತುಂಬಾ ಒಳ್ಳೆಯದು. ಬಟ್ ನೀರನ್ನು ಹೇಗೆ ಕುಡಿಬೇಕು, ಯಾವಾಗ ಕುಡಿಬೇಕು, ಯಾಕೆ ಕುಡಿಬೇಕು, ಎಷ್ಟು ಕುಡಿಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್, ತಿಳ್ಕೊಳ್ಬೇಕು. ಇದನ್ನೇ ನಾನು ಒಂದು 20 ವರ್ಷದ ಹಿಂದೆ ನನ್ನ ಮೇಲೇನೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಾರಂಭಿಸಿದ್ದು. ಅತ್ಯುತ್ತಮ ರಿಸಲ್ಟ್ ಬಂದಿದೆ. ನನ್ನಿಂದ 100 ಜನರಿಗೆ 1000 ಜನರಿಗೆ ಸಹಾಯ ಆಗಿದೆ. ಸೊ ಹಾಗಾಗಿ ನೀರು ಇದ್ದ ಎಲ್ಲ ಪಾನೀಯಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂಡ್ ಫ್ರೀಯಾಗಿ ಸಿಗುವಂಥದ್ದು. ಓಕೆ, ಪ್ರಕೃತಿ ಕೊಟ್ಟಿರತಕ್ಕಂಥ ಅಪರೂಪದ, ಅಂದರೆ ಮನುಷ್ಯನಿಗಷ್ಟೇ ಅಲ್ಲ, ಪ್ರತಿಯೊಂದು ಜೀವರಾಶಿಗಳ ಅಸ್ತಿತ್ವಕ್ಕೆ ಕೊಟ್ಟಿರತಕ್ಕಂಥ ಬಹಳ ದೊಡ್ಡ ಕೊಡುಗೆ.
ಅದು ಇವತ್ತು ಮಾರುಕಟ್ಟೆ ವಸ್ತುವಾಗಿದೆ ಬಿಡಿ. ಮಾರುಕಟ್ಟೆ ವಸ್ತುವಾಗಿರೋದ್ರಿಂದ ಬಹುಶಃ ನಾವಿವತ್ತು ಅದರ ಒಳಿತು ಕೆಡುಕುಗಳ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಹೌದು. ಎಸ್ ಸರ್. ನೀರನ್ನು ಯಾಕೆ ಕುಡಿಬೇಕು? ಮನುಷ್ಯ ಬದುಕಬೇಕು ಅಥವಾ ಜೀವರಾಶಿ ಬದುಕಬೇಕು. ಹೌದು. ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಅಂತೀರಿ ಸರ್? ನೋಡಿ, ಈಗ ನೀರು ಕುಡಿಬೇಕಂದ್ರೆ ಕೆಲವರು ನಾನು ನೋಡಿದ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ 1 ಗ್ಲಾಸ್ ಕುಡಿತಾರೆ, ಆಮೇಲೆ 1 ಬಾಟ್ಲಲ್ಲಿ ಆಫೀಸ್ ಹೋಗೋರು ಸಹಜವಾಗಿ ತಗೊಂಡು ಹೋಗ್ತಾರೆ. ಹೌದು. ಸಾಯಂಕಾಲ ಆದ್ರೂ ಆ ಬಾಟ್ಲಲ್ಲಿ ಇನ್ನೂ ನೀರು ಸ್ವಲ್ಪ ಉಳಿದಿರುತ್ತೆ, ನಾನು 1 ಬಾಟ್ಲ್ ನೀರು ಕುಡಿದಿದ್ದೀನಿ ಅಂತ ಹೇಳ್ತಾರೆ. ಖಂಡಿತ ಅದಲ್ಲ. ನೀವು ಕನಿಷ್ಠ ಒಬ್ಬ ಸಾಮಾನ್ಯ ಮನುಷ್ಯ ಆರೋಗ್ಯಕರವಾಗಿರ್ಬೇಕು ಅಂದ್ರೆ 5 ರಿಂದ 7 ಲೀಟರ್ ನೀರು ನೀವು ಕುಡಿಬೇಕು ಪ್ರತಿದಿನ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿಬೇಕು. ನೀವು 1 ಲೀಟರ್ ನೀರು ಕುಡಿಯೋದ್ರಿಂದ ನಿಮ್ಮ ಹೋಲ್ ಡೇ ತುಂಬ ಎಂಥೂಸಿಯಾಸ್ಟಿಕ್ ಆಗಿರುತ್ತೆ. ಪ್ರತಿಯೊಂದು ಪಾರ್ಟ್, ಮನಸ್ಸು ಮತ್ತು ದೇಹ ಎಲ್ಲದೂ ಸೀಕ್ವೆನ್ಸಲ್ಲಿ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ನೀರನ್ನು ಕೂತ್ಕೊಂಡು ಕುಡಿಬೇಕು ಸರ್. ಯಾರಿಗಾದರೂ ಗಂಟ್ಲು ಕೆರೆತ ಆಗತ್ತೆ ಅಥವಾ ನೀವು ನೀರಿಗೆ ಅಲರ್ಜೆಟಿಕ್ ಆ ಥರ ಏನಾದ್ರು ಸಮಸ್ಯೆ ಇದ್ರೆ ನೀವು ನೀರನ್ನು ರಾತ್ರಿ ಕಾಯಿಸಿಟ್ಬಿಡಿ, ಬೆಳಗ್ಗೆ ಕುಡೀರಿ. ಇಲ್ಲ ನಿಮ್ಗೆ ಏನೂ ತೊಂದರೆ ಇಲ್ಲ ಅಂದ್ರೆ ಸೋಸಿದ ನೀರು, ಒಳ್ಳೆ ನೀರನ್ನು ಕುಡೀರಿ. ನಿಮಗೆ ಮಿನರಲ್ ವಾಟರ್ಗೆ ನೀವೇನಾದ್ರು ಅಡಿಕ್ಟ್ ಆಗಿದ್ರೆ ಮಾತ್ರ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮಿನರಲ್ ವಾಟರ್ ಇದನ್ನ ಅಭ್ಯಾಸ ಮಾಡ್ಕೋಬೇಡಿ. ನೀರನ್ನ ಕೂತ್ಕೊಂಡು ಕುಡಿಬೇಕು. ನಿಂತ್ಕೊಂಡು ಕುಡಿಯೋದ್ರಿಂದ ಯಾರೋ ಪುಣ್ಯಾತ್ಮ ನಿಂತ್ಕೊಂಡು ಕುಡಿತಾ ಇದ್ರು. ನೀವು ನಿಂತ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಮೊಳಕಾಲಿಗೆ ತುಂಬಾ ಏಟಾಗತ್ತೆ. ಹಾಗಾಗಿ ತುಂಬಾ ಜನ, ಎಸ್ಪೆಷಲಿ ನಮ್ಮ ಮಹಿಳೆಯರು, ಅವರು ಏನು ನಮ್ಮ ಇಂಪಾರ್ಟೆಂಟ್ ಇದರಲ್ಲಿ ಪ್ಲೇಸ್ ಅಲ್ಲಿ ಇರ್ತಾರೆ, ಡೈಲಿ ಕಿಚನ್ ನಲ್ಲಿ ಇರ್ತಾರೆ. ಅವರು ನಿಂತ್ಕೊಂಡು ತುಂಬಾ ಕೆಲಸ ಮಾಡ್ತಾರೆ. ಅದೇ ಇದರಲ್ಲಿ ಎಲ್ಲಾ ಕೆಲಸಗಳನ್ನ ಅವ್ರು ಕವರ್ ಮಾಡಬೇಕು. ಹಾಗಾಗಿ ಅವರು ನಿಂತ್ಕೊಂಡೆ ಕುಡಿದು ಓಕೆ ನಾನು ನೀರು ಕುಡಿದ್ಬಿಟ್ಟೆ ಅಂತ ಹೇಳಿ ನಮ್ದಿಂದ ಹೋಗ್ತಾರೆ. ಅವರಿಗೆ ಜಾಸ್ತಿ ನೋಡಿದ್ರೆ ಕಾಲು ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ. ಮಂಡಿ ನೋವು ಬರೋದು ಜಾಸ್ತಿ ನೀವು ನಿಂತ್ಕೊಂಡು ನೀರು ಕುಡಿಯೋದ್ರಿಂದ. ಓಕೆ ಏನೇ ಕೆಲಸ ಇದ್ರೂ ನೀವು ನೀರು ಕುಡಿಬೇಕು ಅಂದಾಗ ನಿಂತು ಕುಡಿಬೇಡಿ. ಹೌದು, ಕುಳಿತು ಕುಡಿರಿ. ಅದು ಸ್ತ್ರೀಯರಿಗೆ ಹೆಚ್ಚಾಗಿ ಅನ್ವಯಿಸುತ್ತೆ, ಪುರುಷರಿಗೂ ಕೂಡ ಎಲ್ರಿಗೂ ಅನ್ವಯಿಸುತ್ತೆ. ಸ್ತ್ರೀಯರಿಗೆ ಪಾಪ ಅವರು ಅಡಿಗೆ ಮನೆಯಲ್ಲಿ ಇರೋದ್ರಿಂದಾಗಿ ಅವರಿಗೆ ಇಲ್ಲ ಸಮಯ ಸಾಕಾಗಲ್ಲ, ನಾನು ಎಲ್ಲ ಮಲ್ಟಿ ಟಾಸ್ಕರು ಎಲ್ಲದೂ ಮಾಡಬೇಕು ಅನ್ನೋ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಖಂಡಿತ ಇದು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಕೂತ್ಕೊಂಡು ಕಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. 1 ವೀಕ್, 1 ವಾರ ನೀವು ಕರೆಕ್ಟಾಗಿ ಕೂತ್ಕೊಂಡು ನೀರು ಕುಡಿಯೋದನ್ನ ಅಭ್ಯಾಸ ಮಾಡಿದ್ರೆ ಅದು ಅದ್ರ ಪಾಡಿಗೆ ಅದೇ ತಗೊಂಡು ಹೋಗುತ್ತೆ. ಆಮೇಲೆ ನೀವು ಏನು ಮಾಡೋದು ಬೇಡ. ಎಷ್ಟು ಕುಡಿಬೇಕು ಅಂತ ಹೇಳಿದ್ರಿ, ಹೇಗೆ ಕುಡಿಬೇಕು ಅಂತ ಹೇಳಿದ್ರಿ, ಎಂತ ನೀರು ಕುಡಿಬೇಕು ಅಂತ ಹೇಳಿದ್ರಿ. ಈಗ ಅದ್ರ ಜೊತೆಗೆ ಸರ್ ಎಷ್ಟು ಕುಡಿಬೇಕು ಅಂದ್ರೆ, ಈಗ ಬೆಳಿಗ್ಗೆ 1 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿದೆ. ಏನ್ ಮಾಡ್ತಾರೆ ಅಂದ್ರೆ, ನಾನು ಬೆಳಿಗ್ಗೆ 1 ಲೀಟರ್ ನೀರು ಕುಡ್ದಿದ್ದೀನಿ, ಇನ್ನು ಓಲ್ಡ್ ಡೇ ನಾನು ನೀರೇ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಹಾಗಿಲ್ಲ, ಖಂಡಿತ ನಿಮ್ಮ ದೇಹಕ್ಕೆ ಕನಿಷ್ಠ 5 ರಿಂದ 7 ಲೀಟರ್ ನೀರು ಬೇಕು. ಹಾಗಾಗಿ ನೀವು ಬೆಳಗ್ಗೆ 1 ಲೀಟರ್ ನೀರು ಕುಡಿತೀರಲ್ವಾ, ಕುಡಿಯೋ ಮೊದಲು ಮತ್ತೆ ಕುಡಿಯೋ ನಂತರ 1 ಅವರ್ ಅಂದ್ರೆ 1 ತಾಸು, 1 ಗಂಟೆ ನೀವು ಏನನ್ನು ತಿನ್ನಬಾರ್ದು, ಏನನ್ನು ಕುಡಿಬಾರ್ದು. ನೀರು ಕುಡಿದ ನಂತರ 1 ಗಂಟೆ. ಆಮೇಲೆ ಕೆಲವರು ನೀರು ಕುಡ್ದೆ ನಾನು ಬೆಳಗಿನ ಕಾರ್ಯಕ್ರಮ ಇದಾವೆ, ನಾನು ವಾಕ್ ಹೋಗ್ಬೇಕು ಅಂತ ಇಮಿಡಿಯೇಟ್ ವಾಕ್ ಹೋಗ್ತಾರೆ. 15 ನಿಮಿಷ ಕುತ್ಕೊಳ್ಳಿ, ಆಮೇಲೆ ವಾಕ್ ಹೋಗಿ. ಆಮೇಲೆ ಜಾಗಿಂಗ್ ಮಾಡಬೇಡಿ. ಜಾಗಿಂಗ್ ಮಾಡಬೇಕು, ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ ಅಂತ ಆದ್ರೆ ಒಂದು 45 ಮಿನಿಟ್ಸ್ ಟೈಮ್ ಕೊಡಿ. ಆಮೇಲೆ ನಿಮ್ಮ ಏನೇನಿದೆ ಎಲ್ಲ ಎಕ್ಸಸೈಸ್ ಮಾಡಬೇಕಾ, ಜಾಗಿಂಗ್ ಮಾಡಬೇಕಾ, ಬೇರೆ ಏನೋ ಮಾಡಬೇಕಾ ಮಾಡಿ, ತೊಂದರೆ ಇಲ್ಲ. ಹಾಗೆ ನೀವು ಈಗ ಉಪಹಾರ ಸೇವಿಸ್ತೀರಿ. ಉಪಹಾರ ಸೇವಿಸಿದ ತಕ್ಷಣ ನಮ್ಮಲ್ಲಿ ಏನಿದೆ ಅಂದ್ರೆ, ಈಗ ಒಂದು ಅದು ಬೆಳ್ಕೊಂಡು ಬಂದ್ಬಿಟ್ಟಿದೆ, ಮೊದಲು ಇರಲಿಲ್ಲ, ಈಗ ಆಫ್ ಲೇಟ್ ತುಂಬಾ ಅದು ಬೆಳ್ಕೊಂಡು ಬಂದಿದೆ. ಏನು ಅಂದ್ರೆ, ತಿಂಡಿ ತಿಂದ ತಕ್ಷಣ, ಉಪಹಾರ ಆದ ತಕ್ಷಣ ಒಂದು ಕಾಫಿನ ಟೀನ ಕುಡಿದ್ಬಿಡ್ಬೇಕು. ಓಕೆ, ಇದು ಕುಡಿಯೋದ್ರಿಂದ ನಿಮ್ಮ ಏನು ಉಪಹಾರದಲ್ಲಿ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಏನು ಪೋಷಕಾಂಶಗಳು ಇರುತ್ತೆ ಆ ಫುಡ್ಡಲ್ಲಿ, ಅದೆಲ್ಲ ಹೊಡ್ಕೊಂಡು ಹೋಗುತ್ತೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಕಾಫಿ ಕುಡಿಲೇಬೇಕು ಅಂತ ಆದರೆ ಆ ಕಾಫಿನ ಟೀನ 1 ಅವರ್ ಆದ ನಂತರ, ಮಿನಿಮಮ್ 1 ಅವರ್ ಆದ ನಂತರ ನೀವು ಕಾಫಿ ಅಥವಾ ಟೀನ ಉಪಹಾರ ಆದ ನಂತರ ಕುಡಿಬೋದು. ಅದೇ ರೀತಿ ಊಟ ಆದ ತಕ್ಷಣ ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಊಟ ಆದ ತಕ್ಷಣ ಒಂದು ಕಾಫಿನ ಟೀನ ಕೊಟ್ಬಿಡ್ಬೇಕು. ಓಕೆ, ಊಟ ಮಧ್ಯ ಮಧ್ಯೆ ಊಟ ಮಾಡ್ತಾ ನೀರು ಕುಡಿಯೋ ಅಭ್ಯಾಸ ಇರುತ್ತೆ ಸರ್? ಖಂಡಿತ ಕುಡಿಬಾರ್ದು ಸರ್. ನೀರು ಇಟ್ಟಿರ್ತಾರೆ ನಿಮಗೆ. ನೀರು ಇಟ್ಟಿರೋ ಉದ್ದೇಶ ಏನು ಅಂದ್ರೆ, ನಿಮಗೇನೋ ಗಂಟ್ಲಲ್ಲಿ ಸಿಕ್ಕಾಕೊಂಡಿದ್ರೆ, ಯಾವುದೋ ನಿಮ್ದು ಆಹಾರ
ಇಡ್ಲಿ ಒಂದೇ ಸಲ ನೀವು ತಿಂತಾ ಇರ್ತೀರಿ, ಅದಕ್ಕೆ ನಿಮಗೆ ಅದು ಎಲ್ಲೋ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಆವಾಗ ಬೇಕಾದ್ರೆ ಮಾತ್ರ ಒಂದು ಗುಟುಕು ನೀರನ್ನ ನೀವು ಕುಡಿಬೋದು. ಅದನ್ನ ಬಿಟ್ಟು ಮಧ್ಯದಲ್ಲಿ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಅದು ಇಟ್ ಲೀಡ್ಸ್ ಟು ಇಂಡೈಜೆಷನ್, ಅಂದ್ರೆ ಅಜೀರ್ಣ ಆಗತ್ತೆ, ಆಹಾರ ಅಜೀರ್ಣ ಆಗತ್ತೆ, ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಊಟದ ಮಧ್ಯದಲ್ಲಿ ಯಾವಾಗಲೂ ನೀರು ಕುಡಿಯೋ ಅಭ್ಯಾಸ ಇಟ್ಕೋಬೇಡಿ. ಊಟ ಆದ ಕೂಡಲೇ ಊಟ ಆಗಿ ಕನಿಷ್ಠ ಒಂದು 45 ನಿಮಿಷ ಬಿಡಬೇಕು. ನನ್ಗೆ ಗೊತ್ತು ಕಷ್ಟ ಆಗತ್ತೆ, ಯಾಕಂದ್ರೆ ಆ ಅಭ್ಯಾಸ ಬಲ ಆಗ್ಬಿಟ್ಟಿದೆ. ಅದರಿಂದ ಹೊರಗೆ ಬರಬೇಕು ಅಂದ್ರೆ ನೀವು ಡಿಸೈಡ್ ಮಾಡ್ಬೇಕು, ಯಾಕಂದ್ರೆ ಇದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ, ಬೇರೆ ಯಾರ ಕೈಯಲ್ಲೂ ಇರೋದಿಲ್ಲ. ಹಾಗಾಗಿ ಊಟ ಆದ ನಂತರ ಅಥವಾ ತಿಂಡಿ ಆದ ನಂತರ 45 ನಿಮಿಷ ನೀವು ನೀರನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಿ. ಆ ನಂತರ ಕುಡೀರಿ. ಅಟ್ಲೀಸ್ಟ್ ಪ್ರಾರಂಭಿಸಿ, ಅಟ್ಲೀಸ್ಟ್ 15 ನಿಮಿಷ ಗ್ಯಾಪ್ ಕೊಡಿ, 25 ನಿಮಿಷ ಗ್ಯಾಪ್ ಕೊಡಿ, 35 ನಿಮಿಷ ಗ್ಯಾಪ್ ಕೊಡಿ, ಆಮೇಲೆ 45 ನಿಮಿಷ. ಸೊ ರೂಢಿ ಆಗತ್ತೆ. ಈ ರೂಢಿ ನಮ್ಮಲ್ಲಿ ಹೇಗಿರುತ್ತೆ ಅಂದ್ರೆ, ನಾವು ಏನ್ ರೂಢಿಸ್ಕೊಂಡು ಬಂದಿದೀವಿ, ಈಗ ಊಟ ಆದ ತಕ್ಷಣ ಕಾಫಿ ಕುಡಿತೀವಿ, ತಿಂಡಿ ತಿಂದ ತಕ್ಷಣ ಕಾಫಿ ಕುಡಿತೀವಿ, ಇದು ಅಭ್ಯಾಸ ಮಾಡ್ಕೊಂಡು ಬಂದಿರೋದು. ಅದೇ ರೀತಿ ಈ ಅಭ್ಯಾಸನ ನೀವು ಮಾಡಿ. ಅಭ್ಯಾಸ ಮಾಡೋದ್ರಿಂದ ಖಂಡಿತ ಆಗತ್ತೆ. ಆಮೇಲೆ ಊಟದ ಮೊದಲು ಒಂದು 45 ನಿಮಿಷ ಮೊದಲು ನೀವೇನಾದ್ರು ಒಂದು ಬಿಸಿ ನೀರು ಕುಡಿದ್ರೆ, ಒಂದು ಲೋಟ, ಒಂದು ಗ್ಲಾಸ್ ನೀರನ್ನು ಕುಡಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೀರ್ಣ ಶಕ್ತಿ ಜಾಸ್ತಿ ಆಗತ್ತೆ. ಒಳ್ಳೆ ಕಂಪ್ಲೀಟ್ ನಿಮ್ಮ ಬಾಡಿಯ ಜೀರ್ಣಕ್ರಿಯೆ ಹೋಲ್ ಡೇ ಏನಿರುತ್ತೆ ಕ್ರಿಯೆಗಳು ಚೆನ್ನಾಗಿರ್ತವೆ. ರಾತ್ರಿ ಸಾಯಂಕಾಲ 5 ಗಂಟೆ ನಂತರ ನೀರನ್ನು ಕುಡಿಯೋದು ಕಡಿಮೆ ಮಾಡ್ಕೊಂಡು ಬನ್ನಿ, ತುಂಬಾ ಕುಡಿಬೇಡಿ. ನಾರ್ಮಲ್ ಏನ್ ಮಾಡ್ತಾರೆ ಅಂದ್ರೆ, ನಾವು ಹೋಲ್ ಡೇ ನೀರು ಕುಡ್ದಿಲ್ಲ, ಅದನ್ನ ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ ಮನೆಗೆ ಬಂದು ಟ್ಯಾಂಕ್ ಫುಲ್ ಮಾಡಿ ಆಮೇಲೆ ಊಟ ಸೇರಲ್ಲ ಸರಿಯಾಗಿ, ಬಟ್ ಅಡಿಗೆ ಮಾಡಿದ್ದಾರೆ ಊಟ ಮಾಡ್ಬೇಕು ಅಂತ ಮಾಡ್ಬಿಡ್ತಾರೆ. ಅದು ಲೀಡ್ಸ್ ಟು ಇಂಡೈಜೆಷನ್, ಅಜೀರ್ಣ ಆಗತ್ತೆ. ಹಾಗಾಗಿ ನೀರನ್ನ ಸಾಯಂಕಾಲ 5 ಗಂಟೆ ನಂತರ ಕಡಿಮೆ ಮಾಡ್ಕೊಂಡು ಬನ್ನಿ. ರಾತ್ರಿ ಮಲಗುವ ಮೊದಲು 1.25 ಗಂಟೆ ಅಥವಾ 1 ಗಂಟೆ ಮೊದಲು 1 ಲೋಟ ಬಿಸಿ ನೀರನ್ನ ಕೂತ್ಕೊಂಡು, ಎಲ್ಲ ಟೈಮು ನೀರನ್ನ ಕೂತ್ಕೊಂಡೇ ಕುಡಿಬೇಕು. ನೆನಪಿರ್ಲಿ ವೀಕ್ಷಕರೇ, 1 ಗ್ಲಾಸ್ ನೀರನ್ನ ರಾತ್ರಿ ಮಲಗುವ ಮೊದಲು, ನಿಮ್ದೆಲ್ಲ ಊಟ ಎಲ್ಲ ಆಗಿರುತ್ತೆ, ಮಲಗುವ ಮೊದಲು 1 ತಾಸು ಅಂದ್ರೆ 1 ಗಂಟೆ ಮೊದಲು ಬಿಸಿ ನೀರನ್ನ 1 ಲೋಟದಲ್ಲಿ, ದೊಡ್ಡ ಲೋಟ ಇರಲಿ, ಓಕೆ, 1 ಲೋಟದಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿತೀರಲ್ವಾ, ಆ ತರ ಕುಡೀರಿ. ಹೌದು, ಸಿಪ್ ಘಟ ಎಲ್ಲ ಕುಡಿಬಾರ್ದು. ನೀರು ಘಟ ಕುಡಿಲೇಬಾರ್ದು, ಸಿಪ್ ಬೈ ಸಿಪ್ಪೆ ಕುಡಿಬೇಕು. ಯಾವ ಟೈಮಲ್ಲಿ ಕುಡಿದ್ರು ಅದನ್ನ ಸಿಪ್ ಬೈ ಸಿಪ್ಪೆ ಕುಡಿಬೇಕು. ಓಕೆ, ಕೆಲವರಿಗೆ ಇದು ಈಗ ಮುಂದೆ ಏನಾಗತ್ತೆ ಅಂತ ಹೇಳ್ಬಿಡ್ತೀನಿ ಒಂದ್ ನಿಮಿಷ. ಯಾಕಂದ್ರೆ ವಾಟರ್ ಥೆರಪಿಸ್ಟ್ ಇಡೀ ಪ್ರೋಗ್ರಾಮ್ ವಾಟರ್ ಬಗ್ಗೆನೇ ಹೋಗ್ಬಿಡುತ್ತೆ ಅಂತ ನನಗೆ ಭಯ. ಪಾನೀಯಗಳಿದ್ದಾವೆ, ಖಂಡಿತ ಬರೋಣ. ಯಾಕಂದ್ರೆ ಇದು ಬೇರೆ ಬೇರೆ ಪಾನೀಯಗಳಿಗೆ ಅಡಿಕ್ಟ್ ಆಗಿರೋರು ಇದ್ದಾರೆ, ನಾವು ಕುಡಿಯೋ ಪಾನೀಯದ ಬಗ್ಗೆ ಕೇಳಲಿಲ್ಲ ಇವರು. ಹೌದು, ಖಂಡಿತ. ಬೇಗ ಮುಗಿಸಿ ಮುಂದಿನ ಇದಕ್ಕೆ ಹೋಗೋಣ. ಖಂಡಿತ ನೀವು ಕುಡಿಯೋದ್ರಿಂದ, ರಾತ್ರಿ 1 ಲೋಟ ಬಿಸಿನೀರು ಕುಡಿಯೋದ್ರಿಂದ ಏನಾಗತ್ತಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಕಡಿಮೆ ಆಗತ್ತೆ. ನಾರ್ಮಲಿ ಹಾರ್ಟ್ ಅಟ್ಯಾಕ್ ಆಗೋದು ಅರ್ಲಿ ಮಾರ್ನಿಂಗ್, ಆವಾಗ ನಿಮ್ಮನ್ನು ಎಬ್ಸುತ್ತೆ. ಓಕೆ, ಇದು ಒಂದು. ಇನ್ನೊಂದು, ನಿಮಗೆ ಕಂಪ್ಲೀಟ್ ಜೀರ್ಣಕ್ರಿಯೆ ತುಂಬ ಒಳ್ಳೇದಾಗತ್ತೆ. ನಿಮ್ಗೆ ಬೇರೆ ಯಾವುದು ಬೇಕಾಗಿಲ್ಲ. ಯಾರೋ ಒಂದು ಗೋಲಿ ಸೋಡಾ ಇದೆಯಾ ಅಂತ ಹೊಡ್ಕೊಂಡು ಹೋಗ್ತಾರೆ ರಾತ್ರಿ, ಅದೆಲ್ಲ ಯಾವುದು ಬೇಕಾಗಿಲ್ಲ. ನೀರನ್ನು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ನಿಮ್ಮ ಫ್ಯಾಮಿಲಿಗೆ ಸಹಿತ ಹೇಳಿ, ಇದು ಅತ್ಯುತ್ತಮ ಪಾನೀಯ. ಓಕೆ, ಒಳ್ಳೆ ಚಿಕಿತ್ಸೆ ಹೇಳಿದ್ರಿ ಸರ್. ನೀರನ್ನು, ಯಾಕೆಂದರೆ ನೀರಿಲ್ಲದೆ ಯಾವ ವಸ್ತು ಅಥವಾ ಯಾವ ಮನುಷ್ಯ, ಯಾವ ಜೀವಿಯೂ ಕೂಡ ಇರಲಾರದು. ಆದರೆ ಅದೇ ನೀರು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರಬೇಕು ಅಂದರೆ ನೀವು ಕೊಟ್ಟಂಥ ಟಿಪ್ಸನ್ನು ಫಾಲೋ ಮಾಡಬೇಕು. ಇನ್ನೊಂದಿದೆ ಸರ್, ರಾತ್ರಿ ಎಚ್ಚರ ಆದರೆ ಮಲಗಿರ್ತೀವಿ, ಎಚ್ಚರ ಆಗುತ್ತೆ, ಮತ್ತೆ ನೀರು ಕುಡಿಬೇಕು ಅನಿಸುತ್ತೆ. ಇದು ಎಷ್ಟು ಸರಿ? ಕೆಲವರು ಇದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದರೆ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಕುಡಿಬೇಕು ಅನ್ಸಿದ್ರೆ 1 ಲೋಟ, ಒಂದು ಅರ್ಧ ಗ್ಲಾಸ್ ಬಿಸಿ ನೀರು ಕುಡೀರಿ. ಮತ್ತೆ ನೆನಪಿರ್ಲಿ, ಕೂತ್ಕೊಂಡು ಕುಡೀರಿ. ಕೆಲವರು ಹಿಂಗ್ ಕುಡಿದ್ಬಿಟ್ಟು ಹಾಗೆ ಇಮಿಡಿಯೇಟ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬೇಡಿ. 1 ನಿಮಿಷ ನೀವು ಕೂತ್ಕೊಂಡು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟು ಆಮೇಲೆ ಮಲ್ಕೊಳ್ಳಿ. ಓಕೆ, ಇನ್ನು ಆರೋಗ್ಯದಾಯಕವಾದಂಥ ಪೇಯಗಳು ಅಥವಾ ಪಾನೀಯಗಳು ಯಾವ್ಯಾವು ಅಂತ ನೋಡ್ತಾ ಬರೋಣ ಸರ್. ಖಂಡಿತ ಸರ್. ಅನಾರೋಗ್ಯಕರವಾದಂಥ ಪಾನೀಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇಲ್ಲ. ಅವು ಅನಾರೋಗ್ಯಕರ ಅಂತ ಜಗಜ್ಜಾಹೀರಾಗಿದೆ, ಅಥವಾ ಕೆಲವ್ರಿಗೆ ಅನುಭವಕ್ಕೂ ಬಂದಿರಬಹುದು. ಆದರೆ ಆರೋಗ್ಯಕರ ಪೇಯಗಳು, ಪಾನೀಯಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ.
ಸರ್, ಆರೋಗ್ಯಕರ ಪಾನೀಯದಲ್ಲಿ ಮೊದಲನೇ ಸ್ಥಾನ ಈಗ ನೀರು ಅಂತ ಹೇಳಿದೆ, ಅದನ್ನ ಬಿಟ್ರೆ ಎರಡನೇ ಸ್ಥಾನ ಬರೋದೆ. ಆಮೇಲೆ ಎಲ್ಲಾ ಪೇಯಗಳಿಗೂ ನೀರು ಬೇಕೇ ಬೇಕು. ಎಲ್ಲ ಪೇಯಗಳಿಗೂ ನೀರು ಬೇಕು. ಹಂಗಾದ್ರೆ ಹಾಗಾಗಿ ನೀರಿನ ಬಗ್ಗೆ ಹಾಗಾಗಿ ನೀರಿನ ಬಗ್ಗೆ ಮಾತಾಡಿದ್ದು, ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಬರೋದೇ ನಮ್ಮ ಎಳನೀರು, ಏನು ಟೆಂಡರ್ ಕೋಕೋನಟ್ ಅಂತ ಏನ್ ಹೇಳ್ತೀರಿ, ಅದು ಅತ್ಯುತ್ತಮ ಏನು ಪೇಯಗಳಲ್ಲಿ ಅಥವಾ ಪಾನೀಯಗಳಲ್ಲಿ ಒಂದು. ಈಗ ಯಾರಾದ್ರೂ ಎಕ್ಸಸೈಸ್ ಮಾಡ್ತೀರಿ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಿ ಅಂತಾದ್ರೆ ನೀವು ಯಾವುದೋ ಒಂದು ಪ್ರೋಟೀನ್ ಡ್ರಿಂಕ್ ಅಂತ ಮಾಡ್ಕೊಳ್ತೀರಿ, ಎನರ್ಜಿ ಡ್ರಿಂಕ್ ಅಂತ ಮಾಡ್ಕೊಳ್ತೀರಿ, ಖಂಡಿತ ಅದು ತುಂಬಾ ಹಾರ್ಮ್ಫುಲ್ ಇನ್ ದ ಲಾಂಗ್ ರನ್. ಒಂದು ನಿಮ್ಗೆ 50 ಇಯರ್ಸ್ ಆಗುವಾಗ ನಿಮ್ಗೆ ಬೇರೆ ಬೇರೆ ಸಮಸ್ಯೆಗಳು ಹುಟ್ಕೊಳ್ತವೆ. ನೀವು ಸ್ವಲ್ಪ 50 ಇಯರ್ಸ್ ಆದಂತ ಸ್ಪೋರ್ಟ್ಸ್ ಪರ್ಸನ್ ಅನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಏನು ಅವರಿಗೆ ತೊಂದರೆ ಇದೆ ಅಂತೇಳಿ. ಹಾಗಾಗಿ ಈ ಎನರ್ಜಿ ಡ್ರಿಂಕ್ಸ್ ಅಥವಾ ಪ್ರೋಟೀನ್ ಡ್ರಿಂಕ್ಸ್ ಏನಿದೆ ಅಂಥದನ್ನ ಎಷ್ಟು ಕಡಿಮೆ ಮಾಡ್ತೀರಾ ಅದು ತುಂಬ ಒಳ್ಳೆಯದು. ನೀವು ಈಗ ಏನು ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮಾಡ್ತೀವಿ, ಅದರ ಮೊದಲು ಮತ್ತು ಅದರ ನಂತರ ಬೆಸ್ಟ್ ಅಂದರೆ ಎಳ್ನೀರು, ದಿ ಬೆಸ್ಟ್. ಕಲ್ಪವೃಕ್ಷ ಅಂತ ಕರೆದ್ರೆ, ಕಲ್ಪವೃಕ್ಷ, ಹೌದು, ಭೂಲೋಕದ ಕಲ್ಪವೃಕ್ಷ ಅಂತ ಹೇಳ್ತಾರೆ. ನಿಜವಾಗೂ ಅದ್ಭುತವಾದ, ಅದರಲ್ಲಿ ಯಾವುದು ಮಿಕ್ಸ್ ಇಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಏನಾದ್ರು ಮಿಕ್ಸ್ ಬರುತ್ತಾ ಗೊತ್ತಿಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಸೋಂಬೇರಿಗಳಾಗ ಚಾನ್ಸ್ ಇದ್ರೆ ಅದು ಚಾನ್ಸ್ ಇರುತ್ತೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಹಣ್ಣಿನ ರಸ. ನಮ್ದು ಇದು ನೇಚರ್ ಎಷ್ಟು ಅದ್ಭುತ ಅಂತಾದ್ರೆ, ನಮ್ಮ ಪ್ರತಿಯೊಂದು ಸೀಸನ್ಗೆ ಒಂದೊಂದು ಫ್ರೂಟ್ಸ್ ಅನ್ನ ಕೊಡುತ್ತೆ ನಿಸರ್ಗ. ಹೌದು ಹೌದು, ನಿಸರ್ಗವನ್ನ ಯಾಕೆ ಇಟ್ಕೊಳ್ಬೇಕು ಅನ್ನೋದಕ್ಕೆ ಇದು ಒಂದು ರೀಸನ್. ಪ್ರತಿಯೊಂದು ಸೀಸನ್ಗೆ ನಿಮ್ಗೆ ಈಗ ಜಸ್ಟ್ ಮ್ಯಾಂಗೋ ಸೀಸನ್ ಆಗೋಗಿದೆ, ಕರೆಕ್ಟ್ ಆಗಿ ಏಪ್ರಿಲ್ ಮೇ ನಲ್ಲೇ ಮ್ಯಾಂಗೋ ತಿಂದ್ರೆ, ಮ್ಯಾಂಗೋ ನೀವು ಜ್ಯೂಸ್ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದನ್ನೇ ನೀವು ಮಳೆಗಾಲದಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿದ್ರೆ ಅಥವಾ ಮ್ಯಾಂಗೋ ತಿಂದ್ರೆ ಖಂಡಿತ ನಿಮ್ಗೆ ಬೇರೆ ಬೇರೆ ಸಮಸ್ಯೆಗಳ ಬರೋದು ಗ್ಯಾರಂಟಿ. ಹಾಗೆ ಈಗ ಅನಾನಸ್ ಅದು ಒಂದು ಸೀಸನ್ ಅಲ್ಲಿ ಬರುತ್ತೆ, ಪಪ್ಪಾಯ ಒಂದು ಸೀಸನ್ ಅಲ್ಲಿ ಬರುತ್ತೆ. ಇದೆಲ್ಲ ಹಣ್ಣಿನ ರಸವನ್ನ ನೀವು ನ್ಯಾಚುರಲ್ ಆಗಿ ನೀವೇ ಮಾಡ್ಕೊಂಡು ಕುಡೀರಿ. ಹಣ್ಣಿನ ರಸದಲ್ಲಿ ಸಹಿತ ಒಂದು ಸ್ಮೂತಿ ಅಂತ ಬರುತ್ತೆ. ಸ್ಮೂತಿ ಅಂದ್ರೆ ಈಗ ನಾರ್ಮಲಿ ನೀವು ಒಂದು ಜ್ಯೂಸ್ ಸೆಂಟರ್ಗೆ ಹೋದ್ರೆ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಜ್ಯೂಸ್ ಮಾಡಿ ಕೊಡ್ತಾರೆ. ಸ್ಮೂತಿ ಅಂದ್ರೆ ನೀವು ಅದರಲ್ಲಿ ಬೇರೆ ಏನು ಹಾಕೋದಿಲ್ಲ. ಒಂದು ಮೂಸಂಬಿ ಜ್ಯೂಸ್ ಅಂದ್ರೆ ಮೂಸಂಬಿಯಲ್ಲಿ ಇರೋಂಥದ್ದು ಏನಿದೆ ರಸ ಅದನ್ನೇ ಯೂಸ್ ಮಾಡ್ಬೇಕು, ಬೇರೆ ಏನು ಯೂಸ್ ಮಾಡಲ್ಲ, ಅದು ಸ್ಮೂತಿ. ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ದೇಹಕ್ಕೆ ನಿಜವಾದ ಏನೇನು ಬೇಕು, ಆರೋಗ್ಯಕರವಾಗಿ ಇರ್ಲಿಕ್ಕೆ ಏನೇನು ಬೇಕು ಅದು ತುಂಬಾ. ಎಸ್ಪೆಷಲಿ ನಾವು ಮೂಸಂಬಿ ಬಗ್ಗೆ ಹೇಳ್ಬೇಕಂದ್ರೆ, ನೀವು ತುಂಬಾ ಇದಾಗಿದೆ, ದಾಹ ಆಗಿದೆ, ಅಥವಾ ತುಂಬಾ ನಮ್ಗೆ ಏನೋ ಒಂದು ಅನ್ರೆಸ್ಟ್ ಆಗಿದೆ, ಆಯಾಸ ಆಗ್ಬಿಟ್ಟಿದೆ, ಏನೋ ಒಂಥರ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಆದ್ರೆ ನೀವು ಮೂಸಂಬಿ ಜ್ಯೂಸ್ ಕುಡೀರಿ. ನಿಜವಾಗೂ ನಿಮ್ಗೆ ಎನರ್ಜಿ ಕೊಡುತ್ತೆ, ಅಂದ್ ಒಳ್ಳೆ ಎನರ್ಜಿ, ಮತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಹಾಲು ಪಾನೀಯಕ್ಕೆ ಸೇರಲ್ವಾ ಸರ್? ಸರ್, ಹಾಲು ಸಹಿತ ಪಾನೀಯಕ್ಕೆ ಸೇರುತ್ತೆ, ಬಟ್ ಹಾಲನ್ನ ಕೆಲವರ ಬಾಡಿಗೆ ಆಗೋದಿಲ್ಲ. ಅಂತವರು ಅದನ್ನ ಅವಾಯ್ಡ್ ಮಾಡಿ ಬೇರೆಯವರು ಕುಡೀರಿ. ಹಾಲಲ್ಲಿ ಮಾತ್ರ ನಿಮಗೆ ಪ್ರೋಟೀನ್, ವೈಟಮಿನ್ ಮತ್ತೆ ಕ್ಯಾಲ್ಸಿಯಂ ಎಲ್ಲದೂ ಸಿಗುತ್ತೆ. ಬೇರೆ ಪ್ರತಿಯೊಂದು ಎಲ್ಲದರಲ್ಲೂ ನಿಮಗೆ ಆ ರೀತಿ ಇಂಥ ಏನು ಅಂಶಗಳು ಸಿಗೋದಿಲ್ಲ. ಹಾಗೆ ಮುಂದೆ ಹೇಳ್ಬೇಕಂದ್ರೆ, ನಮ್ಮ ಈಗ ಒಂದು ಪ್ರಚಲಿತವಾಗ್ತಾ ಇರುವಂತದ್ದು ಒಂದು ಪ್ರಾಡಕ್ಟ್ ಏನು ಅಂದ್ರೆ ಅದು ಮಿಲೆಟ್. ಇದ್ರ ಬಗ್ಗೆ ನಾನು ಮಾತು ಮುಂದುವರಿಸ್ತೀನಿ ಸರ್. ರವಿ ಅವರು ಕರೆ ಮಾಡ್ತಾ ಇದ್ದಾರೆ. ರವಿ ಅವರೇ ನಮಸ್ಕಾರ. ಹಲೋ ನಮಸ್ಕಾರ ರವಿ ಅವರೇ, ಗೋಕಾಕಿಂದ ಕರೆ ಮಾಡ್ತಾ ಇದ್ದೀರಿ, ಕೇಳಿ ಸರ್ ನಿಮ್ಮ ಪ್ರಶ್ನೆ. ಹಲೋ ರವಿ ಅವರೇ ನಮಸ್ಕಾರ ರೀ. ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ರಿ ನಿಮ್ಮ ಮನೆಯದು. ಹಲೋ ರವಿ ಅವರೇ. ಹಲೋ ಮಾತಾಡ್ರಲ್ಲಪ್ಪ. ಈಗ ಮಾತಾಡಿ, ನಮ್ಗೆ ಕೇಳಕತ್ತಿಲ್ಲ. ಹಲೋ ಓಕೆ, ಎಸ್ ಸರ್. ಮೈನರ್ ಮಿಲ್ಲೆಟ್ಸ್ ಈಗ ಎಲ್ಲ ಜನರನ್ನು, ವಿಶೇಷವಾಗಿ ನಗರ ಪಟ್ಟಣ ಪ್ರದೇಶದ ಜನರನ್ನು ಆಕರ್ಷಣೆ ಮಾಡ್ತಾ ಇದೆ. ಹೇಳಿ ಸರ್. ಮಿಲೆಟ್ ಆಕ್ಚುಲಿ ಏನು ನಮ್ಮ ಸಿರಿಧಾನ್ಯ ಅಂತ ಹೇಳ್ತೀವಿ, ಅದು ಅದ್ಭುತವಾದ ನಮ್ಮ ಆಹಾರ ಪದ್ಧತಿ ಮೊದಲು. ಅದನ್ನ ಈಗ ಮರೆತು ನಾವು ಬೇರೆ ಬೇರೆ ಎಲ್ಲ ಆಹಾರ ಪದ್ಧತಿಯನ್ನ ರೂಢಿಸ್ಕೊಂಡು ಬೇರೆ ಬೇರೆ ಸಮಸ್ಯೆಗಳನ್ನ ಎಲ್ಲ
ಏನು ತಂದ್ಕೊಂಡ್ಮೇಲೆ ತಂದ್ಕೊಂಡ್ ಈಗ ನಂತರ ಬುದ್ಧಿ ಬಂದಿದೆ, ಈಗ ಬುದ್ಧಿ ಮತ್ತೆ ಬಂದು ಬೇರು ಹುಡಿಕೊಂಡು ಹೋಗಿದ್ದೀವಿ. ಹೌದು, ಅದು ಎಸ್ಪೆಷಲಿ ಈಗ ಕೋವಿಡ್ ಆದ ನಂತರ ತುಂಬಾ ಕಲ್ತಿದ್ದೀವಿ, ಹೌದು. ಎಲ್ಲರೂ ತುಂಬಾ ಕಲ್ತಿದ್ದೀವಿ. ಆರೋಗ್ಯದ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಇದರಲ್ಲಿ ಈ ಮಿಲೆಟ್ ಅನ್ನೋದು ಒಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಓಕೆ. ಈ ಸಿರಿಧಾನ್ಯಗಳು ಏನಿದಾವೆ, ತುಂಬಾ ಸಿರಿಧಾನ್ಯಗಳಿದಾವೆ ನಮ್ಮಲ್ಲಿ. ಸಿರಿಧಾನ್ಯಗಳನ್ನ ಮೊದಲು ತುಂಬಾ ಬೆಳೀತಾ ಇದ್ರು, ನಿಜ. ಈಗ ಸ್ವಲ್ಪ ಕಡಿಮೆ ಆಗಿತ್ತು, ಆದರೆ ಈಗ ಪುನಃ ಮತ್ತೆ ಪ್ರಾರಂಭ ಆಗಿದೆ. ಹೌದು. ಸೊ ಸಿರಿಧಾನ್ಯ ನಮಗೆ ಈಗೇನು ಪಾಲಿಸ್ಡ್ ರೈಸ್ ಊಟ ಮಾಡ್ತೀರಿ ಅದಕ್ಕಿಂತ 100 ಪಟ್ಟು ಉತ್ತಮ. ಇದನ್ನೇ ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ಕ್ರಮಬದ್ಧವಾಗಿ ತಿನ್ಬೇಕು. ಸಿರಿಧಾನ್ಯ ಸಿಕ್ಕಿದೆ ಅಂತೇಳಿ ಎಲ್ಲಾ ಸಿರಿಧಾನ್ಯವನ್ನು ಮನಸ್ಸಿಗೆ ಬಂದ ಹಾಗೆ ನೀವು ಸೇವಿಸಿದ್ರೆ ನಿಜವಾಗ್ಲೂ ಸರಿ ಬಂದಿರೋ ಕಾಯಿಲೆಗಳೆಲ್ಲ ಹೋಗ್ಲಿ ಅಂತ ಹೇಳಿ ಖಂಡಿತ ಅದು ಅಸಾಧ್ಯ, ಆತರ ಆಗಲ್ಲ. ಸೇವಿಸಿದ್ರೆ ಬೇಡ. ಖಂಡಿತ ಆತರ ಆಗೋದಿಲ್ಲ. ನಮ್ಗೆ ಇದ್ರನ್ನ ಸಿರಿಧಾನ್ಯಗಳ ಪೇಯಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳ್ಬಿಡಿ ಸರ್. ಹೌದು ಸರ್, ಆಹಾರವಾಗಿ ತಗೊಳ್ತೀವಿ ನಿಜ, ಹೌದು, ಪೇಯವಾಗಿ ತಗೊಳ್ಳೋದು ಹೌದು. ಈಗ ಕಾಫಿ ಟೀ ಎಷ್ಟೋ ಜನ ಅಡಿಕ್ಟ್ ಆಗಿ ಅದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥವರು ಸಿರಿಧಾನ್ಯದ ಅಭ್ಯಾಸವನ್ನ ಮಾಡ್ಕೊಳ್ಬೋದು. ಕಾಫಿ ಬದಲು ಅಥವಾ ಟೀ ಬದಲು ಸಿರಿಧಾನ್ಯದಲ್ಲೇ ನೀವು ಒಳ್ಳೊಳ್ಳೆ ಮಿಕ್ಸ್ಗಳು ಈಗ ಸಿಗ್ತವೆ, ಅಥವಾ ನೀವೇ ಮನೆಯಲ್ಲಿ ಸಹಿತ ಮಾಡ್ಕೊಳ್ಬೋದು. ಅದನ್ನ ನೀವೇ ಮಾಡಿಕೊಂಡು ಹಾಲಿನಲ್ಲೋ ಅಥವಾ ನೀರಿನಲ್ಲೋ ಕಾಯಿಸಿ ನೀವು ಅದನ್ನ ಸೇವಿಸ್ಬೋದು. ಓಕೆ. ತುಂಬಾ ಒಳ್ಳೇದದು. ಆಕ್ಚುಲಿ ನೀವು ಕಾಫಿ ಟೀನೇ ಬಿಟ್ಬಿಡ್ಬೋದು. ಅದೇ ರೀತಿ ಈಗ ನಾವು ಏನು ಸ್ಟಾರ್ಟರ್ಸ್ ಅಂತ ಕೊಡ್ತಾರೆ ಹೋಟೆಲ್ಗೆಲ್ಲ ಹೋದ್ರೆ, ಆ ಸ್ಟಾರ್ಟರ್ಸ್ ನ ನೀವೇ ಮನೇಲಿ ಮಾಡ್ಕೊಳ್ಬಹುದು. ಇದೇ ಸಿರಿಧಾನ್ಯದಲ್ಲಿ ಮಾಡ್ಕೊಳ್ಬಹುದು. ಸಿರಿಧಾನ್ಯವನ್ನ ನೀವು ಬರೀ ಏನು ಸೇವಿಸ್ಲಿಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಇದಕ್ಕೆ ಸಹಿತ ಯೂಸ್ ಮಾಡ್ಬೋದು. ರೋಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಒಂದು 20% ಆ್ಯಡ್ ಮಾಡಿದ್ರೆ ಮಕ್ಕಳು ಸಹಿತ ಗೊತ್ತಿಲ್ಲದೆ ತಿಂತಾರೆ. ಸೊ ಆ ರೀತಿಯಲ್ಲಿ ನೀವು ಒಂದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಬೋದು. ಓಕೆ. ಒಂದು ಕರೆ ಇದೆ ಸರ್, ಶೋಭಾ ಅವರು ಬೆಂಗಳೂರಿಂದ. ಶೋಭಾ ಅವರೇ ನಮಸ್ಕಾರ. ಹಲೋ. ಹಲೋ, ನಮಸ್ಕಾರಮ್ಮ ಶೋಭಾ ಅವರೇ. ನಮಸ್ಕಾರ ಸರ್. ಹೇಳಿ ಪ್ರಶ್ನೆ. ಸರ್ ನನ್ನ ಹೆಸರು ಶೋಭಾ ಅಂತ ಹೇಳಿ. ಹಾಂ ಹೇಳಿ, ಏನು ಪ್ರಶ್ನೆ ಕೇಳಿಮ್ಮ. ಸರ್ ಅದೇ ನಮ್ದು ಶುಗರ್ ಇದೆ. ಹಾಂ. ಸೊ ಅದ್ರ ಬಗ್ಗೆ ಅವರು ಅಂದ್ರೆ ಹೇಳಿದ್ರು ಹಣ್ಣಿನ ಜ್ಯೂಸ್ ಎಲ್ಲ ತಗೋಬಹುದು ಅಂತ. ಬಟ್ ನಾವು ತಗೋಬಹುದಾ, ಅಂದ್ರೆ ಎಲ್ಲಾ ತರ ಜ್ಯೂಸ್ ತಗೋಬಹುದಾ ಅಂತ ಕೇಳ್ತಾ ಇದೀನಿ. ಅಂದ್ರೆ ವಾಟರ್ ಜಾಸ್ತಿ ತಗೋಬೇಕು ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೋಸ್ಕರ ತಗೋಬಹುದಾ ಅಂತ ಕೇಳ್ತಾ ಇದೀವಿ. ಈಗ ಮ್ಯಾಂಗೋ ಅಂತದ್ದೆಲ್ಲ ತಗೋಬಹುದಾ? ಈಗ ಆಯುರ್ವೇದಿಕಲಿ ಎಲ್ಲ ಇದ್ ಮಾಡ್ತಾರೆ, ಸೊ ನಾವು ತಗೋಬಹುದಾ ಅಂತ ನಾ ಕೇಳ್ತಾ ಇದೀನಿ. ಓಕೆಪ್ಪ, ಕೇಳಿಸ್ಕೊಳ್ಳಿ. ಅಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ, ಅದಕ್ಕೆ ಯಾವ ತರ ನಾವು ಯಾವ ತರ ವಾಟರ್ ತಗೋಬೇಕು, ಏನ್ ತಗೋಬೇಕಾಗತ್ತೆ ಅಂತ. ಎಸ್ 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 ಓಕೆ. ಆ್ಯಕ್ಚುಲಿ ನಾವು ವೈದ್ಯರಾಗಿ ಸಲಹೆ ಕೊಡುವಂಥದ್ದಲ್ಲ. ಆರೋಗ್ಯಕರ ಪಾನೀಯಗಳು ದೇಹಕ್ಕೆ ಎಷ್ಟು ಮುಖ್ಯ, ಮತ್ತು ಅವುಗಳನ್ನು ಕಂಪನಿಗಳನ್ನಾಗೋ ಕೈಗಾರಿಕೆಗಳನ್ನಾಗೋ ಮಾಡ್ಕೊಳ್ಳೋದಕ್ಕೆ ದಾರಿಗಳೇನು ಅಂತ ಇವತ್ತು ಮಾತಾಡ್ತಾ ಇದ್ವಿ. ಆದರೂ ಅವರಿಗೆ ಸಮಾಧಾನ ಹೇಳಿಬಿಡಿ ಸರ್. ಖಂಡಿತ. ನೀವು ಈಗ ಶುಗರ್ ಇದೆ, ಹಾಗೆ ನೀವು ಫ್ರೂಟ್ಸ್ ತಗೋಬೋದಾ ಅಂತ ಕೇಳಿದ್ರಿ, ಅಥವಾ ನೀರು ಎಷ್ಟು ಕುಡಿಬೇಕು ಅಂತ ಕೇಳಿದ್ರಿ. ನಾನು ಫಸ್ಟ್ ನೀರಿಗೆ ಬಂದ್ಬಿಡ್ತೀನಿ. ಯಾಕಂದರೆ ಶುಗರ್ ಇರೋರು ನಿಜವಾಗೂ ನೀವು ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಿ, ನಿಮ್ಮ ಆಹಾರ ಪದ್ಧತಿಯಲ್ಲಿ ಕಂಟ್ರೋಲ್ ತರ್ತೀರಿ ಅಂತಾದರೆ ನೀರನ್ನು ನೀವು 48 ದಿವಸ ಕರೆಕ್ಟಾಗಿ ನಾನು ಹೇಳಿದ ಪ್ರಕಾರ ನೀರನ್ನು ಕುಡಿದ್ರೆ ನೀವು ಶುಗರ್ ಖಂಡಿತ ಕಂಟ್ರೋಲಿಗೆ ತರ್ಬೋದು. ಯಾವ ಲೆವೆಲ್ನಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟು. ಯಾಕೆ ಇನ್ಸುಲಿನ್ ತಗೊಳ್ತಾ ಇರ್ತಾರೆ, ಅಥವಾ ಈ ಕಡೆ ಒಂದು ಸ್ವೀಟ್ ತಿಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಜಾಸ್ತಿ ತಿಂತಾರೆ, ಅದೆಲ್ಲ ಇರಬಾರ್ದು. ನೀವು ಶುಗರ್ ಸ್ಟಾರ್ಟಿಂಗ್ ಲೆವೆಲ್ನಲ್ಲಿ ಇದೆ ಅಥವಾ ಸೆಕೆಂಡ್ ಲೆವೆಲ್ನಲ್ಲಿ ಇದೆ ಅಂತ ಆದರೆ ನೀವು ನೀರಿನ ಒಂದು ಏನು ಥೆರಪಿಯನ್ನು ಮಾಡೋದ್ರಿಂದ ಖಂಡಿತ ಇದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ. ಫ್ರೂಟ್ಸು ಅದು ಬಾಡಿ ಟು ಬಾಡಿ ಚೇಂಜ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ನೀವು ಮಿಕ್ಸ್ ಫ್ರೂಟ್ಸ್ ತಿಂದರೆ ಡಯಾಬಿಟಿಸ್ ಇರೋರು ತಿನ್ಬೋದು, ಬಟ್ ಆದರೆ ಬೇರೆ ಬೇರೆ ಟೈಮ್ನಲ್ಲಿ ಖಂಡಿತ ತಿನ್ನಬಾರ್ದು. ಪಪಾಯ ತಿನ್ನಿ, ತುಂಬ ಒಳ್ಳೆಯದು. ಓಕೆ. ಎಸ್, ನನ್ನ ಪೇಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಾಫಿ ಟೀ ಬಗ್ಗೆ ಮಾತಾಡಬೇಕು, ಇನ್ನು ಬೇರೆ ಬೇರೆ ವಿಧ ಫ್ರೂಟ್ ಜ್ಯೂಸ್, ಯಾವ್ಯಾವ ಫ್ರೂಟ್ ಒಳ್ಳೆಯದು, ಯಾವ ಸೀಸನ್ಗೆ. ಇವಾಗ ಅನ್ಸೀಸನ್ ಫ್ರೂಟ್ಸು ಇದ್ದಾವೆ ಸರ್. ಪ್ರಕೃತಿಯನ್ನು ಮೀರಿ ಹೋಗ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದನ್ನೇ ಬೇಸ್ ಮಾಡಿಕೊಂಡು ನಾವು ನವೋದ್ಯಮಗಳಿಗೆ ಕಾಲಿಡ್ಬೋದಾ ಸರ್? ಖಂಡಿತ ನವೋದ್ಯಮಕ್ಕೆ ಕಾಲಿಡಬಹುದು. ಒಂದು ಕರೆ ಇದೆ ಸರ್, ತಗೊಂಡ್ಬಿಡ್ತೀನಿ, ಸಾರಿ. ಹಲೋ ಮೇಡಮ್, ನಮಸ್ಕಾರ.
ಸರ್ ನಮಸ್ಕಾರ. ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ನಮ್ಗೆ ನೀರಿನ ಮಹತ್ವ ತಿಳಿತಾ ಇದೆ. ಥ್ಯಾಂಕ್ ಯು. ಸರ್ ನಾವು ಬೆಳಿಗ್ಗೆ ಲೀಟ್ರು ಗಟ್ಟಲೆ ನೀರು ಕೊಟ್ಟು ಕುಡೀರಿ ಅಂತ ಹೇಳ್ತಿರಲ್ಲ, ಈ ಚಳಿಗಾಲಕ್ಕೆ ನಮ್ಗೆ ಸೂಟ್ ಆಗುತ್ತಾ ಅಂತ ಒಂದು. ನಮ್ಗೆ ಸಿರಿಧಾನ್ಯದಲ್ಲಿ ಬರೀ ಜೋಳ ಒಂದೇ ಸೆಟ್ ಆಗ್ತಾ ಇದೆ ಸರ್. ಈ ಜೋಳ ಅದೆಲ್ಲ ತಿಂದು ನಮ್ಗೆ ಹೊಟ್ಟೆ ಗಂಜಿ ಮಾಡ್ಕೊಂಡು ಕೊಟ್ಟು ಹೊಟ್ಟೆ ತುಂಬಿದ ಅನುಭವ ಆಗಲ್ಲ. ಯಾಕೆ ಹಿಂಗಾಗುತ್ತೆ? ಅಥವಾ ಬೇರೆ ಧಾನ್ಯ ನಮ್ಗೆ ಯಾಕೆ ಹೋಗ್ತಾ ಇಲ್ಲ ಸರ್? ಓಕೆ, ನಿಮ್ಮ ಈ ಪ್ರಶ್ನೆ ಏನಿದೆಯಲ್ಲ, ನೀವು ಜೋಳ ಬಳಸ್ತಾ ಇದ್ದೀರಿ, ತುಂಬ ಜೋಳ ಯೂಸ್ ಮಾಡ್ತಾ ಇದ್ದೀರಿ. ಯಾವ ರೀತಿಯ ಜೋಳ ಯೂಸ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಗಂಜಿ ಹೇಳ್ಬಿಟ್ರು. ಆಮೇಲೆ ನೀವು ಜೋಳ ಬರೀ ಗಂಜಿಗೆ ಮಾತ್ರ ಯೂಸ್ ಮಾಡ್ತೀರಾ, ಬೇರೆದಕ್ಕೆ ಯೂಸ್ ಮಾಡ್ತೀರಾ? ಓಕೆ, ಇಲ್ಲ ಕರೆಕ್ಟ್ ಆಗಿದೆ. ಒಂದು ವೇಳೆ ನೀವು ಜೋಳವನ್ನು ಗಂಜಿಗಾಗಿ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಚೇಂಜ್ ಮಾಡಿ, ಗಂಜಿಗೆ ನೀವು ರಾಗಿಯನ್ನು ಯೂಸ್ ಮಾಡಿ. ಮಿಕ್ಸ್ ಯೂಸ್ ಮಾಡಿ. ಮಿಕ್ಸ್ ಮಾಡೋದು ಬೇಡ, ರಾಗಿ ಹಿಟ್ಟನ್ನೇ ಗಂಜಿ ಮಾಡ್ಕೊಂಡು ಕುಡೀರಿ. ಚೇಂಜ್ ಮಾಡಿ ಸ್ವಲ್ಪ, ನೀವು ಸ್ವಲ್ಪ ಚೇಂಜ್ ಮಾಡಿ. ನೀವು ಜೋಳವನ್ನ ರೊಟ್ಟಿ ಮಾಡ್ಲಿಕ್ಕೆ ಅಥವಾ ಇತರೆ ಇದಕ್ಕೆ ಯೂಸ್ ಮಾಡಿ. ನೀವು ಜೋಳವನ್ನ ಗಂಜಿಯಾಗಿ ಮಾಡಿಕೊಂಡು ಕುಡಿದ್ರೆ ನಿಮ್ಮ ಬಾಡಿಗೆ ಅಷ್ಟು ಸೂಟ್ ಆಗೋದಿಲ್ಲ. ಅದೇ ನೀವು ಈ ಸಿರಿಧಾನ್ಯದಲ್ಲಿ ಅದ್ಭುತವಾಗಿರೋದು ಒನ್ ಆಫ್ ದ ಇದು ಅಂದ್ರೆ ರಾಗಿ. ರಾಗಿಯ ಗಂಜಿಯನ್ನು ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಈ ಒಂದು ಪದ್ಧತಿಯನ್ನು ಚೇಂಜ್ ಮಾಡೋದ್ರಿಂದ ನಿಮ್ಗೆ ಬೇರೆ ಏನೋ ಸಮಸ್ಯೆ ಇದ್ರೆ ಖಂಡಿತ ಏನು ಅದರಿಂದ ಹೊರಗೆ ಬರ್ಬೋದು. ಓಕೆ 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 ಎಸ್ ಸರ್. ತುಂಬ ಜನ ನಾನು ಮಾಡ್ತಾ ಇದ್ದೀನಿ, ಜ್ಯೂಸ್ ಮಾಡ್ತಾ ಇದ್ದೀನಿ, ನನಗೊಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ನಮ್ಮ ಪರಂಪರೆಯಿಂದ ನಮ್ಮ ಮನೆಗಳಲ್ಲಿ ಈ ಥರದ ಜ್ಯೂಸ್ ಮಾಡ್ತಾಯಿದ್ರು, ಈ ಥರದ ಪಾನೀಯ ಮಾಡ್ತಾಯಿದ್ರು. ಇದನ್ನು ನಾನು ಇವತ್ತಿನ ಮಾರುಕಟ್ಟೆಯ ಏನು ತಂತ್ರಜ್ಞಾನ ಇದೆಯಲ್ಲ ಅದನ್ನು ಬಳಸ್ಕೊಂಡು ಹೇಗೆ ನಾನು ಮಾರ್ಕೆಟ್ಗೆ ಹೋಗೋದು? ಯಾಕೆಂದರೆ ಉದ್ಯಮ ಭಾಳ ದೊಡ್ಡದಾಗಿ ಬೆಳೆದಿದೆ. ಹೌದು. ಓಕೆ, ಹಾಗಾಗಿ ಈ ಮನೇಲಿ ಮಾಡಿದಂಥ ಅಥವಾ ಮಾಡಬಹುದಾ ಇಂಥ ಪೇಯಗಳನ್ನು ಮನೇಲಿ ಮಾಡ್ಬೋದಾ, ಮಾಡಿದ್ರೆ ನಮಗೆ ಉದ್ಯಮದಲ್ಲಿ ಯಾವ ರೀತಿ ಅವಕಾಶ ಇದೆ ಅನ್ನುವಂಥ ಪ್ರಶ್ನೆ ಕೆಲವ್ರದ್ದು. ಓಕೆ ಸರ್, ಈಗ ಉದ್ಯಮ ಮಾಡಬೇಕು ಅಂತ ಇರೋರು ಈಗ ಪಾರ್ಟ್ ಟೈಮ್ ಅಂತ ಕೆಲವರು ಮಾಡ್ತಾರೆ. ಆ ರೀತಿ ಖಂಡಿತ ಮಾಡಬೇಡಿ. ಯಾಕೆ ಅಂದರೆ ನಿಮಗೆ ಉದ್ಯಮದ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ನೀವು ಅದರದ ಜ್ಞಾನವನ್ನು ತಗೊಳ್ಬೇಕಾಗತ್ತೆ. ನಿಮ್ಗೆ ಯಾರಿಗೆ ಒಂದು ಯಾವುದೋ ಒಂದು ತುಂಬಾ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಗೆ ಅದರದ್ದೇ ಆದ ಟ್ಯಾಲೆಂಟ್ ಇದೆ ಅಂತ ಆದ್ರೆ ಆ ಫೀಲ್ಡ್ ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿ. ನಿಜವಾಗ ನಿಮಗೆ ಸೀರಿಯಸ್ ಆಗಿ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಇದೆ ಅಂತ ಆದ್ರೆ ಆ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದ್ರೆ, ಎಷ್ಟೋ ಟೈಮ್ ಏನಾಗತ್ತಂದ್ರೆ ನಮ್ಮ ಈಗ ಹೊಸ ಉದ್ಯಮಿಗಳು ಏನು ಬರ್ತಾರೆ ಅವರು ಉದ್ಯಮ ಜಸ್ಟ್ ನಾನು ಇದನ್ನೆಲ್ಲ ಮಾಡಿಬಿಟ್ರೆ ಮಾರ್ಕೆಟ್ ಆಗ್ಬಿಡುತ್ತೆ, ಜನಗಳು ಬಂದ್ಬಿಡ್ತಾರೆ, ಪ್ರಾಡಕ್ಟ್ ಅನ್ನು ಡಿಮಾಂಡ್ ಇದೆ ಅಂದ್ರೆ ಯಾರೋ ಪಕ್ಕದವ್ರು ಮಾಡ್ತಾ ಇರ್ತಾರೆ ಅಥವಾ ಇನ್ನೊಬ್ರು ಯಾರೋ ಸ್ನೇಹಿತರು ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ಆಡ್ ಮಾಡ್ಬಿಡ್ತೀನಿ ಸರ್. ಖಂಡಿತ. 20-25 ವರ್ಷಗಳ ಹಿಂದೆ ನಾವು ಬಾಟ್ಲಿ ನೀರು ನೋಡದೇ ಇಲ್ಲ. ಹೌದು ಹೌದು. ಇವತ್ತು ಅದೆಷ್ಟು ದೊಡ್ಡ ಪ್ರಮಾಣದ ಉದ್ಯಮ ಆಗಿದೆ ಅಂತ ಅಂದ್ರೆ ಯಾರೆಲ್ಲ ನವೋದ್ಯಮದಲ್ಲಿ ಅದನ್ನು ಬಳಸ್ಕೊಳ್ಬೋದು ಅಥವಾ ಬೇರೆ ಇಂಡಸ್ಟ್ರಿನಲ್ಲಿ ಬಳಸ್ಕೊಳ್ಬೋದು. ಹಾಗಾಗಿ ಈ ಪೇಗಳಿಗೂ ಆ ಥರದ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಬಂದ್ಬಿಟ್ರೆ, ತಾವು ಹೇಳ್ದಾಗೆ ಅದು ಈಗ 25 ವರ್ಷದ ಹಿಂದೆ ಬಾಟಲ್ ನೀರು ಯಾರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ನೋಡಿ ನಗ್ತಾ ಇದ್ರು. ಈಗ ಬಾಟಲ್ ನೀರನ್ನ ಯಾರು ಹಿಡ್ಕೊಂಡು ಹೋಗ್ತಾ ಇಲ್ಲ ಅಂದ್ರೆ ನೋಡಿ ನಗ್ತಾರೆ, ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ಆದ್ರೆ ಈ ಬಾಟಲ್ ನೀರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನ ಈಗ ಜನ ಯೋಚನೆ ಮಾಡ್ತಾ ಇದ್ದಾರೆ. ಕರೆಕ್ಟ್ ಕರೆಕ್ಟ್. ಸೊ ಅದಕ್ಕೆ ಬೇರೆ ಬೇರೆ ಏನು ಪೇಯಗಳಿದಾವೆ. ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ಪೇಯಗಳನ್ನ ವಿವಿಧ ರೀತಿಯಲ್ಲಿ ಮಾಡ್ಬೋದು ನೀವು. ಓಕೆ, ಈಗ ಒಂದು ಪೇಯ ಹೇಳ್ಬೇಕಂದ್ರೆ ನಾನು ಜಿನ್ಸೆಂಗ್ ಕಾಫಿ ಅಂತ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, ಜಿನ್ಸೆಂಗ್ ಕಾಫಿ ಅಂತ ಇದೆ, ಅದರಲ್ಲಿ ಚಿಕೋರಿ ಇಲ್ಲ, ಓಕೆ, ಅದರಲ್ಲಿ ಹಾಲಿಲ್ಲ. ಬಟ್ ಹಾಲಿನ ಕಾಫಿಯನ್ನು ಕುಡಿದಷ್ಟೇ ನಿಮ್ಗೆ ಟೇಸ್ಟ್ ಸಿಗುತ್ತೆ, ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಓಕೆ, ಆ ಕಾಫಿಯನ್ನು ಕುಡಿಯೋದ್ರಿಂದ ಅದಕ್ಕೂ ಕ್ರಮ ಇರುತ್ತೆ. ಕಾಫಿಯನ್ನ ಒಂದ್ ದಿವಸಕ್ಕೆ 3 ಕಾಫಿ ಕುಡಿಬೇಕು, ಅದಕ್ಕಿಂತ ಜಾಸ್ತಿ ಕುಡಿಬಾರ್ದು, ನಿಜವಾಗೂ ಒಳ್ಳೇದಲ್ಲ. ಅದಕ್ಕೆ ಹೇಳ್ತಾರೆ ಅಮೃತನೂ ವಿಷಾನೇ ಜಾಸ್ತಿ ಸೇವಿಸಿದೆ ಅಂತ ಹೇಳಿ. ಹಾಗಾಗಿ 3 ಕಾಫಿ ಕುಡಿಯೋದ್ರಿಂದ ನಿಮ್ಗೆ ಆರೋಗ್ಯಕರ ಅಂದ್ರೆ 1 ಕಾಫಿ ಅಂತ ಹೇಳಿದ್ರೆ ಜಿನ್ಸೆಂಗ್ ಕಾಫಿ ಅಂತ ಹೇಳಿ. ನಾನು ಒಂದು ಸಜೆಷನ್ ಕೊಡೋದೇನು ಅಂದ್ರೆ, ಈಗ ನೋಡಿ ಟೀ ಕಪ್ ಇದು ಇರುತ್ತೆ, ಏನು ಬ್ಯಾಗ್, ಅದನ್ನ ಯೂಸ್ ಮಾಡಿ ಟೀ ಮಾಡ್ಕೊಂಡು ಕುಡಿತಾರೆ ಎಷ್ಟೋ ಜನ. ನಿಜವಾಗೂ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಆ ಟೀ ಬ್ಯಾಗಿಂದನೇ ತುಂಬಾ ಡಿಸೀಸ್ಗಳು ಬರ್ತವೆ ಅಂತ ಹೇಳಿ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಸ್ಟಡೀಸು ಹೇಳುತ್ತೆ. ಹಾಗಾಗಿ ಟೀನಲ್ಲಿ ನೀವು ಜಿನ್ಸೆಂಗ್ ಟೀ ಮಾಡ್ಬೋದಾ? ಹಾಲು ಹಾಕಬಾರ್ದು, ಯಾಕಂದ್ರೆ ಎಷ್ಟೋ ಜನರಿಗೆ ಹಾಲಿಂದ ಅಲರ್ಜಿ ಇರುತ್ತೆ ಫಾರ್ ವೇರಿಯಸ್ ರೀಸನ್ಸ್. ಅಂಥವರಿಗೂ ಸೂಟ್ ಆಗೋಂಥದ್ದು. ಆಮೇಲೆ
ಈ ಜಿನ್ಸೆಂಗ್ ಟೀಯನ್ನು ಕುಡಿಯೋದ್ರಿಂದ ಯಾರಾದರೂ ಡಯಾಬಿಟ್ಸ್ ಇದ್ದರೆ ಅವ್ರಿಗೇನು ವೇರಿಯೇಷನ್ ಆಗಲ್ಲ. ಓಕೆ ಓಕೆ. ಹಾಗಾಗಿ ನೀವು ಎಲ್ಲ ಮಾರ್ಕೆಟನ್ನು ನೀವು ಗ್ರಾಬ್ ಮಾಡ್ಬೋದು. ಅಂಥದ್ದೇನಾದ್ರು ಒಂದು ಇನೋವೇಷನ್ ಮಾಡಿ. ನೀವು ಮಾರ್ಕೆಟಿಗೆ ಬರುವಾಗ ನಿಮ್ಮದು ಏನಾದರೂ ಒಂದು ಇನೋವೇಷನ್ ಇರಲಿ. ಇನೋವೇಷನ್ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ಮಾರ್ಕೆಟಿಗೆ ಬನ್ನಿ. ಮಾರ್ಕೆಟ್ಗೆ ಬಂದು ಪುನಃ ನಾನು ಸ್ಟಡಿ ಮಾಡ್ತೀನಿ ಅಥವಾ ನಾನು ಹೀಗಾಯ್ತು ಅಂತ ಯೋಚನೆ ಮಾಡೋ ಬದಲು ಫಸ್ಟ್ ಒಂದು ಅನುಭವ ಪಡ್ಕೊಳ್ಳಿ. ಓಕೆ. ಎಲ್ಲಿ ನೀವು ಯಾರ ಕಡೆಗಾದ್ರೂ ಫ್ರೀಯಾಗಿ ಕೆಲಸ ಮಾಡ್ತೀರಾ ಮಾಡಿ, ಪರವಾಗಿಲ್ಲ, ಒಂದು 6 ತಿಂಗಳು ಕೆಲಸ ಮಾಡಿ, ನಿಮ್ಗೆ ಅದ್ರದ್ದು ಅನುಭವ ಆಗತ್ತೆ. ಇಲ್ಲಿ 2 ರೀಸನ್. ಒಂದು, ನೀವು ಅದನ್ನು ಕಲ್ತ್ಕೊಳ್ತೀರಿ. ಇನ್ನೊಂದು, ಮಾರ್ಕೆಟ್ ಹೇಗಿದೆ ಅಂತ ತಿಳ್ಕೊಳ್ತೀರಿ. ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ ಹೇಗಿದೆ ಅಂತ ತಿಳ್ಕೊಳ್ತೀರಿ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಇದು 2 ಕೆಲಸ ಮಾಡಿದ್ರೆ ನೀವು ಖಂಡಿತ ಇಂಥ ಇನೋವೇಟಿವ್ ಒಂದು ಸ್ಟಾರ್ಟಪ್ ಕಂಪನಿಗಳನ್ನ ಪ್ರಾರಂಭಿಸ್ಬೋದು. ಪ್ರಾರಂಭ ಮಾಡೋದಕ್ಕೆ ಏನು ಸರ್ ಪ್ರಕ್ರಿಯೆ? ಸರ್, ಈಗ ತುಂಬ ಇಂಡಿಯಾ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟು ತುಂಬ ಒಳ್ಳೊಳ್ಳೆ ಅವಕಾಶಗಳನ್ನ ಕಲ್ಪಿಸಿದ್ದಾರೆ. ಸ್ಟಾರ್ಟಪ್ಸ್ ಅಂತ ಏನಿದೆ ಅದರ ಅಡಿಯಲ್ಲಿ ಇಂಥ ಇನೋವೇಟಿವ್ ಐಡಿಯಾಸ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ಅಲ್ಲಿ ಅವಕಾಶಗಳು ಇದ್ದಾವೆ. ಸಬ್ಮಿಟ್ ಮಾಡಿದರೆ ಅದಕ್ಕೆ ಬೇಕಾದಂಥ ರಿಜಿಸ್ಟ್ರೇಷನ್ಸು ಏನೇನು ಅವಶ್ಯಕತೆಗಳು ಇದ್ದಾವೆ, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್, ಈಗ GST ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ನಿಮ್ಮ ಈಗ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು, ಆಮೇಲೆ ಯಾವ ಪ್ರಾಡಕ್ಟನ್ನು ಮಾಡ್ತೀರಿ, ಅದ್ರದ್ದು ಏನು ಸ್ಟಡಿ ಮಾಡಿದ್ದೀರಿ, ಅದನ್ನ ಎಲ್ಲಾದರೂ ಲ್ಯಾಬ್ ಟೆಸ್ಟ್ ಮಾಡಿಸಿದ್ದೀರಾ, ಓಕೆ, ಅದೆಲ್ಲ ಬೇಕಾಗುತ್ತೆ. ಲ್ಯಾಬ್ ಟೆಸ್ಟ್ ಯಾಕೆ ಬೇಕಾಗುತ್ತೆ ಅಂದರೆ ಈಗ ನೀವು ಅದು ಒಂದು ಇಂಟೇಕ್. ಎಸ್ ಎಸ್, ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ ಸ್ಟಾರ್ಟಪ್ ಮಾಡೋದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅಂತ. ಎಸ್. ಸೊ ಇದ್ರ ಜೊತೆಗೆ ನೀವು ಈಗ ನೀವು ಒಂದು ಯಾವುದೋ ಪೇ ಮಾಡ್ತೀರಿ, ಅದ್ರದ್ದು ಒಂದು ಲ್ಯಾಬ್ ಟೆಸ್ಟ್ ಮಾಡಿಸ್ಬೇಕು. ಮಾಡಿಸಿದಾಗ ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದು ಪ್ರೂವ್ ಇರುತ್ತೆ. ನಾಳೆ ನಿಮಗೆ ಇದರದ್ದು ಎಲ್ಲ ಸಪೋರ್ಟ್ ನೀವು ಯಾವಾಗ ಈಗೇನು ಸ್ಕ್ರೀನಲ್ಲಿ ನೋಡಿದ್ರಿ, ಈ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದಾಗ ನಿಮಗೆ ರಿಜಿಸ್ಟ್ರೇಷನ್ ಆಗಲಿ, ಮುಂದೆ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಓಕೆ, ತುಂಬ ಕಷ್ಟನೇ ಸರ್ ಇದರ ಒಳಗಡೆ ಬರೋದು? ಖಂಡಿತ ಕಷ್ಟ ಇಲ್ಲ, ಆದರೆ ಯಾವುದೇ ಕೆಲಸವನ್ನು ಮಾಡುವಾಗ ಇಷ್ಟಪಟ್ಟು ಮಾಡಬೇಕು, ಅವಾಗ ಕಷ್ಟ ಆಗಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ನೀವು ಹೋಗಿ ಒಂದು ಕಡೆಗೆ ಕೆಲಸ ಮಾಡಿ ಅನುಭವ ತಗೊಳ್ಳಿ. ನಾನು ಒಬ್ಬರದ್ದು ಉದಾಹರಣೆ ಕೊಡ್ಲಿಕ್ಕೆ ಸಹಿತ ಇಷ್ಟಪಡ್ತೀನಿ. ಒಬ್ಬರು ತೀರ್ಥಪ್ರಸಾದ್ ಅಂತೇಳಿ ಒಂದು ಚಿಲ್ ಮಿಲ್ ಅಂತೇಳಿ ಒಂದು ಪ್ರಾಡಕ್ಟ್ ಅನ್ನ, ವೇಫರ್ಸ್, ಮಿಲೆಟ್ ವೇಫರ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಅವರು 1 ವರ್ಷ ಒಂದು ಕಡೆಗೆ ನಂಗೆ ಗೊತ್ತಿರೋರು 1 ವರ್ಷ ಕೆಲಸ ಮಾಡಿದ್ದಾರೆ ಫ್ರೀಯಾಗಿ, ಎಲ್ಲೆಲ್ಲೋ ಕೆಲಸ ಮಾಡಿದ್ದಾರೆ. ಅವರಿಗೆ ಅನುಭವ ಸಿಕ್ಕಿದೆ. 1 ವರ್ಷ ಆದ ನಂತರ ಅದರದ್ದು ಎಲ್ಲ ಏನು ಆಗು ಹೋಗುಗಳು, ಅದರದ್ದು ಮೆರಿಟ್ಸ್ ಡಿಮೆರಿಟ್ಸ್ ಎಲ್ಲ ಸ್ಟಡಿ ಮಾಡಿ ಬಂದು ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ತಂದಿದ್ದಾರೆ. ಅದ್ಭುತವಾಗಿ ಬಂದಿದೆ. ಈ ರೀತಿ ಒಂದು ಮಾಡ್ಕೊಂಡು ಬಂದಾಗ ನಿಮಗೆ ಅದರ ಏನು ಹೌದು ಕಷ್ಟನೂ ಗೊತ್ತಾಗತ್ತೆ, ಸುಖನೂ ಗೊತ್ತಾಗತ್ತೆ. ಇದನ್ನ ಹೇಗೆ ಮಾರ್ಕೆಟ್ ಮಾಡ್ಬೋದು ಅಂತ ಗೊತ್ತಾಗತ್ತೆ. ಹಾಗಾಗಿ ಇಷ್ಟಪಟ್ಟು ಬನ್ನಿ, ಕಷ್ಟ ಅನ್ಕೋಬೇಡಿ. ಅದಕ್ಕೆ ಶ್ರಮ ಅಂತೂ ಖಂಡಿತ ಬೇಕು. ನೀವು ಎಫರ್ಟ್ಸ್ ಹಾಕಿದ್ರೆ, ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅಷ್ಟು ಖಂಡಿತ ಸಿಗುತ್ತೆ. ಲಕ್ಕಕ್ಕೆಲ್ಲ 10%, 90% ನಿಮ್ಮದು ಎಫರ್ಟ್ಸ್. ಓಕೆ, ಶ್ರಮ ಇಲ್ಲದೆ ಯಾವುದೂ ಕೂಡ ದಕ್ಕಲ್ಲ, ಶ್ರಮ ಇರಲೇಬೇಕು. ಹೌದು ಸರ್. ಈಗ ತುಂಬ ಜನ ಈ ಥರದ ಸಣ್ಣ ಸಣ್ಣ ಉದ್ಯಮಗಳನ್ನು ಸ್ಥಾಪನೆ ಮಾಡಿಕೊಂಡು ಲೋಕಲ್ ಆಗಿ ಏನೋ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ಹೇಳಿದ್ರಿ, ಅದು ಕಾಫಿ ಬಗ್ಗೆ ಹೇಳಿದ್ರಿ. ಹೌದು, ಬರೀ ಅದು ಪೇಯ ಅಷ್ಟೇ ಅಲ್ಲ, ಪೇಯಕ್ಕೆ ಬೇಕಾದ ಇತರೆ ಇನ್ಪುಟ್ಸ್ ನೀವು ರೆಡಿ ಮಾಡಬಹುದು. ಹೌದು ಅಲ್ವಾ ಸರ್? ಅದು ಈ ಉದ್ಯಮದ ಒಳಗಡೆನೆ ಬಂದ್ಬಿಡುತ್ತೆ. ಖಂಡಿತ. ಎಸ್, ಅಂತ ಬೇಕಾದಷ್ಟು ಬರುತ್ತೆ. ಈಗ ನೀವು ಯಾವುದೇ ಪೇಯ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ. ನೀವು ಒಬ್ಬ ಉದ್ಯಮದಾರ ಆಗ್ತೀರಿ, ಉದ್ಯೋಗದಾತರ ಆಗ್ತೀರಿ, ನೀವು 4 ಜನರಿಗೆ ಕೆಲಸ ಕೊಡ್ತೀರಿ, ಆಯ್ತಾ? ನಿಮ್ಮಿಂದ ಎಷ್ಟೋ ಕಂಪ್ನಿಗಳು ಹುಟ್ಕೊಳ್ತವೆ, ಅವರು ಸ್ಟಾರ್ಟ್ಅಪ್ ಆಗ್ಬೋದು. ಒಂದು ಒಳ್ಳೆ ಇಂಗ್ರೀಡಿಯಂಟ್, ಪ್ಯೂರ್ 100% ಪ್ಯೂರಿಟಿ ಬೇಕಾದಂಥದ್ದು ಒಂದು ಇಂಗ್ರೀಡಿಯಂಟ್ ಬೇಕು ಅಂತ ಆದ್ರೆ ನೀವು ಯಾರನ್ನೂ ಹುಡುಕ್ತಾ ಇರ್ತೀರಿ, ಅವರೇ ಒಬ್ಬರು ಸಪ್ಲೈಯರ್ ಹುಟ್ಕೊಳ್ತಾರೆ. ಸೊ ನೀವು ಒಬ್ಬರು ಒಂದು ಉದ್ಯಮಿ ಆಗೋದ್ರಿಂದ ನಿಮ್ಮಿಂದನೂ ಉದ್ಯೋಗ ಸೃಷ್ಟಿ ಆಗತ್ತೆ. ಅದೇ ರೀತಿ ನೀವು ಉದ್ಯೋಗದಾತರ ಸಹಿತ ಆಗ್ತೀರಿ, ಎಷ್ಟೋ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀರಿ. ಆಮೇಲೆ ಇನ್ನೊಂದು ನಾನು ಈ ಸಮಯದಲ್ಲಿ ಹೇಳಬೇಕು ಏನು ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಂದು ಡಿಗ್ರಿ ಆಗ್ಬಿಟ್ಟಿದೆ, ನಾನು ಒಂದು ಜಾಬಿಗೆ ಸೇರ್ಬೇಕು. ಸೊ ಕಂಫರ್ಟ್ ಲೆವೆಲ್ ನೋಡ್ತೀರಿ. ದಯವಿಟ್ಟು ಕಂಫರ್ಟ್ ಲೆವೆಲ್ ನೋಡಕ್ ಹೋಗ್ಬೇಡಿ, ಕಲೀರಿ. ಓಕೆ, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ದೆನ್ ಒನ್ ಫೈನ್ ಡೇ ಕಮ್ ಔಟ್ ಫ್ರಮ್ ದಟ್ ಇಂಡಸ್ಟ್ರಿ, ನೀವು ಒಂದು ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾರ ಒಬ್ಬರು ಉದ್ಯೋಗ ಕೊಟ್ಟಿದಾರಲ್ವಾ, ಅದೇ ರೀತಿ ನೀವು ಇನ್ನೊಬ್ರಿಗೆ ಉದ್ಯೋಗ ಕೊಡಿ. ಅಂದ್ರೆ ನೀವು ಏನು ಡಿಗ್ರಿನಲ್ಲಿ ಕಲ್ತಿದ್ರಿ ಅಥವಾ ವಿದ್ಯಾಭ್ಯಾಸ ಮಾಡಿದ್ರಿ, ಅದರಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು. ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ತೀವಿ. ಹೌದು ಹೌದು. ಈಗ ತಲೆಮಾರುಗಳಿಂದ ಎಳ್ನೀರು ಮಾರೋರ್ನ ನೋಡ್ತೀವಿ ಸರ್. ಹೌದು ಸರ್. ಓಕೆ,
ತಾತ ಮಾಡ್ತಿದ್ರು, ಅಪ್ಪ ಮಾಡ್ತಿದ್ರು, ಈಗ ಇನ್ನು ಈ ಮಗನೂ ಮಾಡಬೇಕು. ಈ ಮಗಂದು ಏನಾದರೂ ಒಂದು ಇನ್ನೋವೇಟಿವ್ ಐಡಿಯಾ ಬಂದುಬಿಟ್ರೆ ಅದನ್ನು ಪ್ಯಾಕ್ಡ್ ಪಾನೀಯ ಆಗಿ ಮಾರ್ಕೆಟಿಗೆ ಬಿಟ್ಟರೆ ಹೆಂಗೆ, ಅದಕ್ಕೆ ನೀವು ಹೇಳದಂತೆ ಸ್ಟಾರ್ಟಪ್ಪಲ್ಲಿ ಬರೋದು ಹೇಗೆ, ಈ ಥರದವು ಮಾಡ್ಬೋದಲ್ಲ ಸರ್? ಖಂಡಿತ ಸರ್. ಈಗ ಆಲ್ರೆಡಿ ಈಗ ಇದರಲ್ಲಿ ಏನು ಎಳ್ನೀರಲ್ಲೇ ಸಹಿತ ಒಂದು ಪ್ಯಾಕ್ ಬರುತ್ತೆ, ಒಂದು 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ನೀವು ತಗೊಂಡು ಹೋಗಿ ಇಟ್ಕೊಂಡು ಮನೆಯಲ್ಲಿ ಯಾವಾಗ ಬೇಕು ಅವಾಗ ಎಳ್ನೀರು ಕುಡಿಬೋದು. ಆ ರೀತಿ ಇನೋವೇಟಿವ್ ಐಡಿಯಾಸ್ ಖಂಡಿತ ನೀವು ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಹೇಳ್ತಾ ಇರೋದು ನಾನು ಯಾವಾಗಲೂ, ಒಂದು ಸ್ಟಡಿ ಮಾಡಿ, ನೀವು ಕಲ್ತಿದ್ದೀರಿ ಇಷ್ಟು ವರ್ಷ, ಅದನ್ನು ಅಪ್ಲೈ ಮಾಡಿ. ಅರ್ಜೆಂಟ್ ಬೇಡ. ಅಥವಾ ನಾನು ಒಂದು ಈಗ ಉದ್ಯಮ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಆರಾಮಾಗಿರ್ತೀನಿ, ಕೂತ್ಕೊಂಡು ಆರಾಮಾಗಿರ್ಬೋದು, ನನ್ನ ಎಂಪ್ಲಾಯೀಸ್ ಇರ್ತಾರೆ, ಅವರೆಲ್ಲ ಬಿಸ್ನೆಸ್ ತಗೊಂಬಂದ್ಬಿಡ್ತಾರೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಉದ್ಯೋಗ ಮಾಡಿದಾಗ ನೀವು ರೆಡಿ ಇರಬೇಕು. ಎಸ್ ಎಸ್ ಓಕೆ, ಒಂದು ಕರೆ ಇದೆ ತೋಳ್ತೀನಿ ಸರ್. ವೀರಭದ್ರಯ್ಯನವರು ಬಿಡದಿಯಿಂದ. ನಮಸ್ಕಾರ ಸರ್. ಹಲೋ, ನಮಸ್ಕಾರ ವೀರಭದ್ರಯ್ಯನವರೇ. ನಮಸ್ತೆ ಗುರುಗಳೇ, ತುಂಬಾ ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ. ತಮಗೂ ಧನ್ಯವಾದಗಳು. ವೀರಭದ್ರಯ್ಯ ಬಿಡದಿಯಿಂದ. ಎಸ್ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಸಿದ್ಧಪಡಿಸಿದ ಪಾನೀಯಗಳು ಅದಕ್ಕೆ ಕೆಮಿಕಲ್ ಹಾಕ್ದಿರ ಪ್ಯಾಕಿಂಗ್ ಮಾಡೋದೇ ಇಲ್ಲ. ಆ ಬಾಟ್ಲುಗಳಲ್ಲಿ ಅದ್ರ ಬಗ್ಗೆ ಇದು ಎಷ್ಟು ದಿನ ಇರುತ್ತೆ, ಏನಾಗುತ್ತೆ ಅದು ಇಲ್ಲ. ಅದನ್ನ ನಿಲ್ಲಿಸ್ದಿರನೇ ಬೇರೆ ರೀತಿಯಲ್ಲಿ ಮಾಡ್ಬೇಕಂದ್ರೆ ಯಾವ ರೀತಿ ಕ್ರಮ ತಗೊಬೇಕು, ಮತ್ತೆ ಅದು ಶುದ್ಧವಾಗಿರ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು, ಅದ್ರ ಬಗ್ಗೆ ಜ್ಞಾನ ಬೇಕಾಗಿದೆ. ಮತ್ತೆ ಈ ಎಲ್ಲೋದ್ರೂ ಕೂಡ ಪ್ಯಾಕಿಂಗ್ ಅಲ್ಲಿ ತುಂಬಾ ಬಂದ್ಬಿಟ್ಟಿದೆ ಇವಾಗ. ಅದ್ರಲ್ಲೂ ಪ್ಲಾಸ್ಟಿಕ್ ಉಪಯೋಗಿಸಿ ಪ್ಯಾಕ್ ಮಾಡೋದೇ ಜಾಸ್ತಿ ಇದೆ. ಆ ಪ್ಲಾಸ್ಟಿಕ್ ಉಪಯೋಗಿಸಿ ಪ್ಯಾಕ್ ಮಾಡೋದ್ರಿಂದ ಏನಾದ್ರು ದೇಹಕ್ಕೆ ಹಾನಿಕಾರಕವಾಗಿದೆಯಾ, ಅದ್ರ ಬಗ್ಗೆನೂ ಬೇಕಾಗಿತ್ತು. ಎಸ್, ನಮ್ಮ ಚರ್ಚೆಯ ತಾವು ನಮಗೆ ದಯಮಾಡಿಸಿದಿರಿ. ಥ್ಯಾಂಕ್ ಯು ಸರ್. ಈಗ ಬಾಟಲ್ಡ್ ಪಾನೀಯ ಇದೆ, ಪ್ಯಾಕ್ಡ್ ಪಾನೀಯ ಇದೆ. ಈಗ ಇನ್ನೊಂದು ಪ್ಲಾಸ್ಟಿಕಲ್ಲಿ ಹಾಕಿ ಕೊಟ್ಬಿಡ್ತಾರೆ ಎಷ್ಟೋ ಸರಿ. ಕಾಫಿ ಟೀ ಅಂಥದ್ದು ಕೂಡ, ಬಿಸಿ ಐಟಮ್ನು ಕೂಡ ನಾವು ಪ್ಲಾಸ್ಟಿಕಲ್ಲಿ ತೊಗೊಂಡೋಗ್ಬಿಡ್ತೀವಿ. ಸೊ ಇದು ಅವರ ಇದು. ಮತ್ತು ಎರಡನೇದು, ಈ ರೀತಿ ಪ್ಯಾಕ್ಡು ಬಾಟಲ್ಡು ಪಾನೀಯಗಳನ್ನು ಅವು 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 ಆರೋಗ್ಯಕ್ಕೆ ಹಾನಿ ಮಾಡಲ್ಲ ಅಂತ ನಾವು ಹೆಂಗೆ ಖಾತ್ರಿ ಮಾಡ್ಕೊಳ್ಳೋದು ಹೆಂಗೆ ಸರ್? ಈಗ ಅವರು 2 ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಒಂದು, ಯಾವ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲದೆ ಅದನ್ನ ಕಾಪಾಡ್ಬೋದು, ಸೆಲ್ಫ್ ಲೈಫನ್ನು ಹೇಗೆ ಅದನ್ನ ಇನ್ಕ್ರೀಸ್ ಮಾಡ್ಬೋದು ಅಂತೇಳಿ. ಅಂದರೆ ಈಗ ಯಾವುದೋ ಒಂದು ಪ್ರಾಡಕ್ಟ್ 1 ತಿಂಗಳು ಇಡೋದ್ರಲ್ಲಿ ಏನೂ ಆಗೋದಿಲ್ಲ. ಖಂಡಿತ ಏನಾಗುತ್ತೆ ಅಂದರೆ, ಪಾಪ ಅವರು ಮಾರ್ಕೆಟಿಗೆ ತರೋ ಸತಿಗೆ 1 ತಿಂಗಳಾಗೋಗುತ್ತೆ, ಅದಕ್ಕೆ ಅಷ್ಟೊತ್ತಿಗೆ ಸೆಲ್ಫ್ ಲೈಫ್ ಹಾಳಾಗುತ್ತೆ. ಸೊ ಇದನ್ನು ಹೇಗೆ ವಿದೌಟ್ ಯೂಸಿಂಗ್ ಕೆಮಿಕಲ್ಸ್, ಹೇಗೆ ಪ್ರಿಸರ್ವೇಟಿವ್ಸ್ ಇಲ್ಲದೆ ಹೇಗೆ ಮಾಡ್ಬೋದು ಅಂತ ಒಂದು ಪ್ರಶ್ನೆ. ಇನ್ನೊಂದು, ಪ್ಲಾಸ್ಟಿಕ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಬೇರೆ ಪ್ಯಾಕಿಂಗ್ ಮಟೀರಿಯಲ್ಸ್ನ ಯೂಸ್ ಮಾಡ್ಬೋದು ಅನ್ನೋದು 2 ಪ್ರಶ್ನೆಗಳು. ಇದ್ರ ಫಸ್ಟ್ ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ, ನೋಡಿ, ಮಿನಿಮಮ್ ನೀವು ಯೂಸ್ ಮಾಡಿದ್ರೆ, ಮಿನಿಮಮ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿ ಚೆನ್ನಾಗಿ ಅದನ್ನು ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ಅದನ್ನು ಒಂದು ಸ್ಟಡಿ ಅಂತ ಮಾಡಿ, ಸ್ಟೇಬಿಲಿಟಿ ಸ್ಟಡಿ ಅಂತ ಹೇಳ್ತೀವಿ, ಆ ಸ್ಟಡಿಯನ್ನು ಮಾಡಿ ನೀವು ಇದನ್ನು ಮಾಡ್ಬೋದು. ಮಿನಿಮಮ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಬೇಕಾಗತ್ತೆ, ಅದರಿಂದ ಹಾರ್ಮ್ ಆಗೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸೆಲ್ಫ್ ಲೈಫ್ ಜಾಸ್ತಿ ಆಗಬೇಕು ಅಂತೇಳಿ ತುಂಬ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ, ಅದರಿಂದ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಬೇಸಿಕ್ ಎಷ್ಟು ಬೇಕಾ ಅಷ್ಟನ್ನು ಯೂಸ್ ಮಾಡಿ, ತುಂಬ ಆಸೆ ಇರಲಿ, ದುರಾಸೆ ಬೇಡ. ಒಂದು. ಇನ್ನೊಂದು ಏನು, ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್, ದ ಪ್ಯಾಕಿಂಗ್ ಮಟೀರಿಯಲ್. ತಾವು ಹೇಳಿದಾಗ ಈಗಲೇ ಒಂದು ಶಾಪಿಗೆ ಹೋದರೆ ಅದನ್ನ ಪ್ಲಾಸ್ಟಿಕ್ ಕವರಲ್ಲಿ ಟೀನ ಅಥವಾ ಕಾಫಿನ ಹಾಕ್ಕೊಡ್ತಾರೆ, ಅದನ್ನ ನಾವು ತಗೊಂಬರ್ತೀವಿ, ಕುಡಿತೀವಿ. ಖಂಡಿತ ಅದು ಒಳ್ಳೇದಲ್ಲ. ಯಾರು ಆ ಥರ ಮಾಡಬೇಡಿ, ಕುಡಿಬೇಡಿ. ಪ್ಲಾಸ್ಟಿಕ್ ಅಲ್ಲ, ಜ್ಯೂಸು ಅಲ್ಲ, ಜ್ಯೂಸು ಬೇಡ. ಹೌದು, ಯಾವುದೇ ತಂಪು ಪಾನೀಯಗಳು ಅದನ್ನ ಖಂಡಿತ. ಪ್ಲಾಸ್ಟಿಕ್ ಅನ್ನ ನೀವು ದಯವಿಟ್ಟು ಪ್ರತಿಯೊಬ್ಬರ, ಇನ್ಕ್ಲೂಡಿಂಗ್ ಮೀ, ಎಲ್ಲರ ಕರ್ತವ್ಯನೂ ಇದೆ. ಪ್ಲಾಸ್ಟಿಕ್ ಅನ್ನ ನೀವು ಎಷ್ಟು ಸಾಧ್ಯವೋ ಅಷ್ಟು ಅವಾಯ್ಡ್ ಮಾಡಿ ಬಳಸೋದನ್ನ. ಅದರಿಂದ ನೀವು ಈ ನಿಸರ್ಗಕ್ಕೆ, ಮುಂದಿನ ಜನ್ರೇಷನ್ನಿಗೆ ಕೊಡುವಂಥ ಕೊಡುಗೆ. ಹಾಗಾಗಿ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಇಲ್ಲ, ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ನನಗೆ, ಯಾಕೆಂದರೆ ಕಾಸ್ಟ್ ಬರುತ್ತೆ ಇನ್ ಬಿಟ್ವೀನ್. ಓಕೆ, ಈ ಮಧ್ಯದಲ್ಲಿ ತುಂಬ ಇದು ಏನು ಬೇರೆ ಬೇರೆ ಪ್ಯಾಕಿಂಗ್ ಮಟೀರಿಯಲ್ಸ್ಗಳು ಮಾರ್ಕೆಟಲ್ಲಿ ಬರ್ತಾ ಇದ್ದಾವೆ. ಸ್ವಲ್ಪ ಮಾರ್ಕೆಟಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಿದರೆ ಖಂಡಿತ ಬಾಟಲ್ಗಳು, ಬೇರೆ ಬೇರೆ ಬಾಟಲ್ಗಳು ಸಿಗ್ತಾ ಇದ್ದಾವೆ ಈಗ. ಆ ಬಾಟಲ್ಗಳನ್ನ ಯೂಸ್ ಮಾಡಿ ಪ್ಯಾಕಿಂಗ್. ಈಗ ನೀವು ಯಾವ್ದಾದ್ರು ಪೌಡರ್ ಫಾರ್ಮಲ್ಲಿ ಬರ್ತಾ ಇದ್ದೀರಿ ಅಂತ ಆದರೆ ದಟ್ ಇಸ್ ಗುಡ್. ಈಗ ಲಿಕ್ವಿಡ್ ಫಾರ್ಮಲ್ಲಿ ಬರ್ತಾರೆ ಕೆಲವರು ಪೌಡರ್ ಫಾರ್ಮಲ್ಲಿ ಬರ್ತಾರೆ. ಲಿಕ್ವಿಡ್ ಫಾರ್ಮಿಗೆ ಹೋದ ತಕ್ಷಣ ಆಟೋಮೆಟಿಕಲಿ ಪ್ಲಾಸ್ಟಿಕ್ ಬಾಟ್ಲಿಗೆ ಹೋಗ್ತಾರೆ. ಗ್ಲಾಸ್ ಬಾಟಲ್ ಯೂಸ್ ಮಾಡಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದರೆ ನೀವು ಮಾಡೋದು ನಿಮಗೂ ತೃಪ್ತಿ ಕೊಡುತ್ತೆ, ಸಮಾಜಕ್ಕೂ ಅದರಿಂದ ಒಳ್ಳೇದಾಗತ್ತೆ. ಮನೆ ಬ್ಯಾಗ್ಗಳು ಬಳಸ್ಬೋದು ನಾವು, ಮನೆಯಲ್ಲಿ ಯಾವುದನ್ನು ಬಳಸ್ತೀವೋ ಹಾಗೆಯೇ ಮನೆ ನಾವು ಆ ರೀತಿ ಸುಮಾರು ಕಡೆ ನಾವು ನೋಡ್ತೀವಿ. ಎಳ್ನೀರು ಅಥವಾ ಈ ಥರದನ್ನು ತೊಗೊಂಡು ಹೋಗೋದಕ್ಕೆ ಮನೆ ಪಾತ್ರೆನೇ ಬಳಸ್ತಾರೆ. ಹೌದು
ಸ್ಟೀಲ್ ಪಾತ್ರೆಗಳಲ್ಲೇ ತೊಗೊಂಡು ಹೋಗೋದನ್ನು ನೋಡ್ತೀವಿ. ಇದೊಂದು ಅಭ್ಯಾಸ ಆಗ್ಬಿಟ್ರೆ ನೀವು ಹೇಳಿದಾಗೆ ಅದು ಅದ್ರ ಪಾಡಿಗೆ ಅದ್ರ ಕರ್ಕೊಂಡು ಹೋಗುತ್ತೆ. ಒಂದು ಕರೆ ಇದೆ ಸರ್, ಮೈಸೂರಿಂದ ತಗೊಳ್ತೀನಿ. ಹಲೋ. ಹಾಂ, ನಮಸ್ಕಾರಮ್ಮ, ಮಾತಾಡಿ. ಸರ್ ನಮಸ್ತೆ. ಶುಭ ಅವರೇ ಮಾತಾಡಿ, ಕೇಳಿ ಪ್ರಶ್ನೆ. ನಮಸ್ತೆ ಸರ್. ಹಾಂ ಸರ್, ನಾನ್ ಕೇಳ್ತಿರೋದು, ಈಗ 8 ಲೋಟ ನೀರ್ ಕುಡಿಬೇಕು ಅಂತಾರಲ್ವಾ, ನೀರನ್ನೇ ಕುಡಿಬೇಕಾ? ದ್ರವ ಪದಾರ್ಥಗಳು ಏನಾದ್ರೂ ಸೇರಿಸ್ಕೊಳ್ಬಹುದಾ? ಅಥವಾ ಮತ್ತೆ ಡಯಾಬಿಟಿಕ್ ಇರುವವರು ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ಸೇವಿಸಬಾರ್ದು ಅಂತಾರೆ, ಫ್ರೂಟ್ ಜ್ಯೂಸ್ ಕುಡಿಬಾರ್ದು ಅಂತಾರೆ. ಇದ್ರ ಬಗ್ಗೆ ನೀವ್ ಹೇಳ್ತೀರಾ? ಮತ್ತೆ ಜಲಥೆರಪಿ ಬಗ್ಗೆ ತಿಳಿಸ್ಕೊಡಿ ಸರ್. ಓಕೆ, ಎಸ್. ನಾವೀಗ ನೀವು ಅಗೇನ್ ನೀವೊಂದು ಪ್ರಶ್ನೆ ಏನು ಇಲ್ಲಿ ಮಾಡಿದ್ರಿ ಅಂದರೆ ಡಯಾಬಿಟಿಸ್ ಇರೋರು ಎಲ್ಲ ಇದು ಯಾವುದ್ಯಾವುದು ಕುಡಿಬೇಕು ಅಂತ. ಯಾಕಂದರೆ ನಮ್ಮದು ಈಗ ಕಾರ್ಯಕ್ರಮ ಬಂದ್ಬಿಟ್ಟು ಜಲ ಥೆರಪಿ ಅಂದರೆ ವಾಟರ್ ಥೆರಪಿ ಬಂದು, ಹಾಗಾಗಿ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಕ್ವಶನ್ಗಳು ಉದ್ಭವ ಆಗ್ತವೆ. ಅದು ವಾಚ್ ಸಬ್ಜೆಕ್ಟ್. ಓಕೆ, ಸೊ ಹಾಗಾಗಿ ನಾನು ಡಯಾಬಿಟಿಕ್ ಬರದೇ ಇದ್ದಾಗ ಹೇಗೆ ಮಾಡ್ಕೋಬೋದು ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಿ. ಓಕೆ, ವಾಟರ್ ಥೆರಪಿನಲ್ಲಿ ಹೇಗೆ ಅದನ್ನ ಅವಾಯ್ಡ್ ಮಾಡ್ಬೋದು ಅಂತೇಳಿ ದೆನ್ ಬಂದ್ರ ಮೇಲೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ಫಸ್ಟ್ ಇದೇನು ಅಂದರೆ, ನೀವು 8 ಗ್ಲಾಸ್ ಅಲ್ಲ ನಾನು ಹೇಳಿದ್ದು, 5 ರಿಂದ 7 ಲೀಟರ್. ಓಕೆ, ನೆನಪಿರಲಿ, 5 ರಿಂದ 7 ಲೀಟರ್. ನೀವು ಮಧ್ಯದಲ್ಲಿ ಏನಾದ್ರು ಎಳ್ನೀರು ಕುಡಿತೀರಿ ಅಂತಾದರೆ ಓಕೆ, ಗುಡ್. ಮಧ್ಯದಲ್ಲಿ ಒಂದು ನೀವೇ ಜ್ಯೂಸ್ ಮಾಡ್ಕೊಂಡು ಕುಡಿತೀರಿ ಅಂತಾದರೆ, ಮೂಸಂಬಿ ಜ್ಯೂಸ್ ಕುಡಿತೀರಿ, ಆರೆಂಜ್ ಜ್ಯೂಸ್ ಕುಡಿತೀರಿ, ಅಥವಾ ನಮ್ಮ ದಾಳಿಂಬೆ ಜ್ಯೂಸ್ ಕುಡಿತೀರಿ ಅಂತಾದರೆ ಖಂಡಿತ ಓಕೆ, ವೆಲ್ಕಮ್. ಇದನ್ನೆಲ್ಲ ಸೇರಿಸಿ ಓಕೆ 7 ಲೀಟರ್ ಆಗುತ್ತೆ ಅಂತಾದರೆ ಓಕೆ, ಫೈನ್, ನೋ ಪ್ರಾಬ್ಲಮ್. ಬಟ್ ಇದರಲ್ಲಿ ಪ್ರಾಮುಖ್ಯವಾಗಿ ನೀರು ಬೇಕೇ ಬೇಕು, ನೀರಿನ ಅಂಶ ಜಾಸ್ತಿ ಇರಲಿ. ಹಾಗೆ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಜವಾಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಕಮಿಂಗ್ ಟು ನಿಮ್ಮ ಡಯಾಬಿಟ್ಸ್, ಅದೇ ಆವಾಗಲೇ ಹೇಳಿದೆ, ಡಯಾಬಿಟ್ಸ್ ನೀವು ಯಾರಾದರೂ ಇದೆ ಅಂತ ಆದರೆ, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ನಲ್ಲಿ ಇದ್ದೀರಿ ಅಂತ ಆದರೆ 48 ದಿವಸ ನಾವು ಏನು ಹೇಳಿದ್ದೀವಿ, ನೀರು ಯಾವ ಥರ ಕುಡಿಬೇಕು ಅಂತ ಹೇಳಿದ್ದೀವಿ ಆ ಥರ ಕುಡಿದ್ರೆ ಖಂಡಿತ ನೀವು ತಗೊಂಡು ಹೋಗಿ ನೆಕ್ಸ್ಟ್ ರಿಪೋರ್ಟ್ ಚೆಕ್ ಮಾಡಿ, ಖಂಡಿತ ದೇರ್ ವಿಲ್ ಬಿ ಎ ಟೂ ಮಚ್ ಆಫ್ ಇಂಪ್ರೂವ್ಮೆಂಟ್ಸ್. ಓಕೆ, ಈಗ ಸರ್ ಕಷಾಯದ ಕಾಲ, ಅಫ್ಕೋರ್ಸ್ ನಮಗೆ ಈ ಕೊರೋನಾ ಮಹಾಮಾರಿಯ ಉಪಟಳ ಇದ್ದ ಕಾಲಕ್ಕೆ ಮನೆಯಲ್ಲಿ ಎಲ್ಲ ಸೇರಿಕೊಂಡ್ವಿ, ಅಥವಾ ಲಾಕ್ಡೌನ್ ಇತ್ತು, ಆ ಟೈಮಲ್ಲೆಲ್ಲ ಹಳೆಯ ಕಷಾಯದ ಪದ್ಧತಿಗಳು ಸ್ವಲ್ಪ ರಿಪೀಟ್ ಆದವು. ಒಂದು ಈ ಕಷಾಯದ ಮಹತ್ವ ಮತ್ತು ಆರೋಗ್ಯಕ್ಕೆ, ಈ ಕಷಾಯ ಬಂದ ನಂತರ ಅದನ್ನು ಮಾರ್ಕೆಟ್ ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತು ಅಲ್ವ ಸರ್? ಈ ಕಷಾಯ ಕುಡೀರಿ, ಈ ಕಷಾಯ ಕುಡೀರಿ, ಈ ಪ್ಯಾಕೆಟಲ್ಲಿ ಇದನ್ನು ಬಿಸಿ ಮಾಡಿ ಕುಡೀರಿ, ಈ ಥರದ್ದು. ಈ ಗೊಂದಲ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಸರಿ? ಈಗ ಕಷಾಯ ಆ್ಯಕ್ಚುಲಿ ನಾವು ಒಂದು ಏನು ಸಂತೋಷದ ವಿಷಯ ಏನು ಅಂದರೆ, ಅಟ್ಲೀಸ್ಟ್ ಕೋವಿಡ್ ಬಂದ್ಬಿಟ್ಟು ನಮಗೆ ಕಷಾಯ ಯಾಕೆ ಬೇಕು, ಕಷಾಯ ಇಂಪಾರ್ಟೆಂಟ್ ಅಥವಾ ಕಷಾಯ ಅಂತ ಇತ್ತ, ಕಷಾಯ ಯಾಕೆ ಯೂಸ್ ಮಾಡ್ತಾ ಇದ್ರು, ಅದು ಒಳ್ಳೇದು ಹೌದಾ ಅಲ್ಲ ಅನ್ನೋದನ್ನ ತಿಳಿಸ್ಕೊಟ್ಬಿಟ್ಟಿದೆ. ಕಷಾಯ ನಿಜವಾಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಏನು ಬೇರೆ ಬೇರೆ ಪಾನೀಯಗಳನ್ನ ಸೇವನೆ ಮಾಡ್ತೀರಿ ಅದನ್ನೆಲ್ಲ ಬಿಟ್ಬಿಟ್ಟು ಕಷಾಯ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೇಕು. ಅಗೇನ್ ಇಲ್ಲಿ ಮತ್ತೆ ಲಿಮಿಟೇಷನ್ ಅಂತ ಇರುತ್ತೆ. ನೀವು ಏನಾಗತ್ತೆ ಅಂದರೆ, ಕೆಲವರು ಈಗ ನನಗೆ ಜ್ವರ ಬಂದಿದೆ, ನೆಗಡಿ ಬಂದಿದೆ, ಅಥವಾ ಏನು ಗಂಟಲು ನೋವಾಗಿದೆ, ಆವಾಗ ಕಷಾಯ ಕುಡಿಯಕ್ಕೆ ಶುರು ಮಾಡ್ತಾರೆ. ಅದು ಇಮಿಡಿಯೇಟ್ ಹೋಗ್ಬೇಕು ಅಂತ ಅವರ ಪ್ರಯತ್ನ. 3 ಹೊತ್ತು ಕುಡಿತಾರೆ, ಇಲ್ಲ 4 ಟೈಮ್ ಕುಡಿತಾರೆ. ಹೌದು, ತುಂಬಾ ಕುಡಿತಾರೆ. ಆ ಥರ ಮಾಡಬೇಡಿ. ಯಾಕೆಂದ್ರೆ ಈ ದೇಹಕ್ಕೆ ಒಂದು ಲಿಮಿಟೇಷನ್ ಅಂತ ಇದೆ. ಎಲ್ಲದರಲ್ಲೂ ಲಿಮಿಟೇಷನ್ ಇದೆ, ನಾಲ್ಗೆಗೂ ಲಿಮಿಟೇಷನ್ ಇದೆ. ಹಾಗೆ ಲಿಮಿಟೇಷನ್ ಅಂತ ಇದೆ. ಎಷ್ಟು ಬೇಕೋ ಅಷ್ಟು ಕುಡೀರಿ ಕಷಾಯ. ಕಷಾಯ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬಟ್ ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಮಾಡಿದ್ರೆ ಯಾರು ಮಾಡಿದ್ದಾರೆ ಅಂತ, ಯಾರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಅದನ್ನ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತುಂಬಾ ಇಂಪಾರ್ಟೆಂಟ್. ಈಗ ಯಾರೋ ಪೆಪ್ಪರ್ ಕಷಾಯ ಮಾಡ್ತಾರೆ, ನಾವೇನು ಕಾಳುಮೆಣಸು ಅಂತ ಹೇಳ್ತೀವಿ, ಅದು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಅದನ್ನ ಹಾಲು ಹಾಕದೆ ಲಿಂಬೆಹಣ್ಣು ಹಾಕಿ ಬೆಲ್ಲ ಹಾಕಿ ನೀವು ಕಷಾಯ ಮಾಡ್ಕೊಳ್ತೀರ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನಿಮಗೆಲ್ಲ ನೆಗಡಿ ಕೆಮ್ಮು ಏನೇನು ಇದೆ ಎಲ್ಲ ಕಂಪ್ಲೀಟ್ ಬಾಡಿ ಪೇನ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ಆ ರೀತಿ ಕಷಾಯ ನಿಜವಾಗೂ ಒಳ್ಳೇದು. ಎಷ್ಟು ಬೇಕು ಅಷ್ಟು ಸೇವನೆ ಮಾಡಿ, ಬಟ್ ಅದರ ಉಪಯೋಗ ಇರಲಿ, ತುಂಬಾ ಒಳ್ಳೇದು ಉಪಯೋಗ ಇರಲಿ. ಮತ್ತೆ ಅದಕ್ಕೆ ಯಾವುದೇ ರಾಸಾಯನಿಕ ಮಿಕ್ಸ್ ಆಗದೇ ಇರೋ ರೀತಿ ನೀವು ತರುವ, ನೀವು ಮಾಡುವ ವಿಧಾನದಲ್ಲಿ ಇರಲಿ. ಓಕೆ, ಸುಶೀಲಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಸುಶೀಲಾ ಅವರೇ ನಮಸ್ಕಾರಮ್ಮ. ಹಲೋ. ನಮಸ್ತೆ ಸರ್. ನಮಸ್ಕಾರಮ್ಮ, ಕೇಳಿ ಪ್ರಶ್ನೆ. ನಮ್ಮದು ನೀರಿನ ಬಹಳ ಗೊಂದಲ ತಿಳಿಸ್ಕೊಡೋದು ಬಹಳ ಒಂದು ಮನಸ್ಸಿಗೆ. ಇವಾಗ ಮೊದ್ಲು ಎಲ್ಲ ನಾವು ಹರಿವೆ ಹಾಕ್ತಿದ್ವಿ, ತಾಮ್ರ ಪಾತ್ರೆಯಲ್ಲಿ ನೀರು ಸಂಗ್ರಹ ಮಾಡ್ತಿದ್ವಿ, ತಾಮ್ರ ಕೊಡದಲ್ಲಿ. ಈಗ ಬರೀ ಪ್ಲಾಸ್ಟಿಕ್ ಬಂದಿದೆ ಎಲ್ಲ. ಅಲ್ಲಿ ಸಂಗ್ರಹ ಮಾಡೋ ಪ್ಲಾಸ್ಟಿಕ್, ಮನೆಯಲ್ಲೇನು ಪ್ಲಾಸ್ಟಿಕ್ ಇದೆಲ್ಲ
ವಿಷ ಬಿಡೋದಲ್ವಾ ಇದ್ರ ಸಮಸ್ಯೆ ಇದೆ ನನಗೆ. ಅದನ್ನ ಬಗೆಹರಿಸ ಆಗ್ತಾ ಇಲ್ಲ ನಮ್ಗೆ. ಇದ್ರೊಳಗೆ ಸಮಸ್ಯೆ ಆಗುತ್ತೆ, ನೀರೊಳಗೆ ಸಂಗ್ರಹ ಮಾಡಿಡೋದು ಅಂತ ನನಗೆ ಇದ್ರ ಬಗ್ಗೆ ತಿಳಿಸ್ತಾರೆ ಅವರು. ಓಕೆ, ಇಡ್ಬೇಕು ಇಡಬಾರ್ದು, ಪ್ಲಾಸ್ಟಿಕ್ ಒಳಗೆ ನೀರು, ಹೌದು. ಇನ್ನು ಕೆಮಿಕಲ್ ಬಂದು ತೊಂದರೆ ಆಗುತ್ತಾ ನೀರಿನ. ಎಸ್, ಈಗ ನೀರೇ ಮದ್ದಾಗಬೇಕಾಗಿತ್ತು ಸರ್ ನಮಗೆ. ಮೊದಲೆಲ್ಲ ಇದ್ದಿಲ್ಲ ನೀರು. ಈಗ ನೀರೇ ನಮ್ಮ ಕಾಯಿಲೆಗೆ ಅಥವಾ ನಮ್ಮ ಬದುಕಿಗೆ ಅಡ್ಡ ಪರಿಣಾಮ ಆಗ್ತಾ ಇದೆ. ಇದು ನಿಜ. ಜಗತ್ತಿನ 5 ಜನ ಆಸ್ಪತ್ರೆಯಲ್ಲಿದ್ದರೆ, ಎಲ್ಲಿ ಒಂದು ಬೆಡ್ಡಲ್ಲಿ ಒಂದು ಹಾಸ್ಪಿಟ್ಲಲ್ಲಿ 5 ಜನ ಆಸ್ಪತ್ರೆಯಲ್ಲಿದ್ದರೆ ಕನಿಷ್ಠ 2 ನೀರಿನ ಕಾರಣದಿಂದ ಆಸ್ಪತ್ರೆಯಲ್ಲಿರ್ತಾರೆ ಅಂತ ಒಂದು ವರದಿ ಹೇಳುತ್ತೆ ಸರ್. ಇದೆಂಥ ಅನಾಹುತ ಅಲ್ಲ ಸರ್, ಎಷ್ಟು ಭಯಂಕರವಾದ. ಎಸ್, ಹಾಗಾಗಿ ನೀರನ್ನು ಶೇಖರಣೆ ಮಾಡೋದು ಅಥವಾ ಬಳಸೋದು ಅಥವಾ ನಾವೆಲ್ಲಿ ಮನೇಲಿ ಇಟ್ಕೊಳ್ತೀವಿ, ಈಗ ಎಲ್ಲದಕ್ಕೂ ಪ್ಲಾಸ್ಟಿಕ್ ಬಂದಿದೆ. ಇದೆಷ್ಟು ಸರಿ ಅನ್ನೋದು ಅವರ ಆತಂಕದ ಪ್ರಶ್ನೆ. ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕ್ಯಾನ್. ಹೌದು, ಅದಕ್ಕೆ ಆಗಲೇ ನಾವು ಡಿಸ್ಕಷನ್ ಮಾಡುವಾಗ ಅದನ್ನೇ ಹೇಳಿದೆ, ಏನಂದ್ರೆ ಪ್ಲಾಸ್ಟಿಕ್ ಅನ್ನ ಪ್ರತಿಯೊಬ್ಬರು ಕರ್ತವ್ಯ ಎಷ್ಟು ಸಾಧ್ಯವೋ ಅಷ್ಟು ದೂರ ಇಡಲೇಬೇಕು. ಅದು ಇಟ್ಟಿಲ್ಲ ಅಂದ್ರೆ ನಿಜವಾಗೂ ಇದು ಆಲ್ರೆಡಿ ಮಾರಕವಾಗಿ ಪರಿಣಮಿಸಿದೆ. ನೆಕ್ಸ್ಟ್ ಇದು ಇಡೀ ನಮ್ಮ ಜಗತ್ತಿಗೆ ಮಾರಕ ಆಗತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಎಷ್ಟು ಸಾಧ್ಯವಷ್ಟು ಪ್ರತಿಯೊಬ್ಬರದ್ದು ಪ್ರಯತ್ನ ಬೇಕೇ ಬೇಕು. ಇದು ಯಾರ್ದು ಗೌರ್ಮೆಂಟ್ ಮಾಡುತ್ತೆ ಅಥವಾ ಅವ್ರು ಮಾಡ್ತಾರೆ ಅಂತ ಖಂಡಿತ ಯೋಚನೆ ಮಾಡೋದು ಬೇಡ. ಒಬ್ಬ ಹೂ ತರೋರು ಅಥವಾ ಒಂದು ತರಕಾರಿ ತರೋರು ನಮ್ಮ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಅವ್ರ ಮುಖವನ್ನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತೀವಿ. ಏನ್ರಿ ಅದು ಕೊಡಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನೋಡ್ತೀವಿ. ಅದು ಬೇಡ. ಆ ರೀತಿ ನಮ್ಮ ಕರ್ತವ್ಯ ಸಹಿತ ಇದೆ. ಓಕೆ, ಸೊ ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡಿ. ನೀವು ತಾಮ್ರದ ಪಾತ್ರೆಯಲ್ಲಿ ಇಡ್ತಾ ಇದ್ರ ಖಂಡಿತ ಅದರಲ್ಲಿ ಇಡಿ, ಮಡಕೆಯಲ್ಲಿ ಇಡಿ, ಅದನ್ನೇ ಕುಡೀರಿ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಆಮೇಲೆ ಪ್ಲಾಸ್ಟಿಕ್ ಅಲ್ಲಿ ನೀವು ನಿಜವಾಗೂ 12 ಅವರ್ಸ್ಗಿಂತ ಜಾಸ್ತಿ ಇಡ್ಲಿಕ್ಕಿಲ್ಲ. ಆದ್ರೆ ಏನು, ಈಗ ಅದು ಅದೇ ಒಂದು ಅನಿವಾರ್ಯ. ಹೌದು, ಅದೇ ಸಿಸ್ಟಮ್ ಆಗ್ಬಿಟ್ಟಿದೆ. ಯಾರು ಬೇಕಾದ್ರೂ ಕುಡಿತಾರೆ, ಯಾರಿಗೆ ಏನು ಹೇಳ್ಬೇಕಾಗಿಲ್ಲ. ನೀವು ನೀರಿನ ಬರ ಇದ್ದ ಕಾಲಕ್ಕೆ ಹೌದು ಡ್ರಮ್ಗಳಲ್ಲಿ ಮನೆ ಮುಂದ್ಗಡೆ ವಾರಗಟ್ಲೆ ಇಟ್ಕೊಂಡಿದೀವಿ ಸರ್. ಕರೆಕ್ಟ್. ವೈದ್ಯರು ಬಂದ್ರು, ಆರೋಗ್ಯ ಅಧಿಕಾರಿಗಳು ಬಂದ್ರು, ಬೇಡ ಇದು ಏನೋ ಕಾಲರ ಬರುತ್ತೆ ಅಥವಾ ಡೆಂಗ್ಯೂ ಉತ್ಪತ್ತಿ ಆಗಕ್ಕೆ ಕಾರಣ ಆಗುತ್ತೆ ಅಂತ ಎಷ್ಟೇ ಹೇಳಿದ್ರು ನಾವು ಕೇಳಲಿಲ್ಲ. ಈಗ ಡೆಂಗ್ಯೂ ಮಹಾಮಾರಿ ಅದನ್ನ ಖಂಡಿತ ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದರದ್ದು ಅವಶ್ಯಕತೆ ತುಂಬ ಇದೆ. ಅದ್ರ ಜೊತೆಗೆ ನಿಮ್ಗೆ ಏನೋ ಇಲ್ಲ, ನಿಮಗೆ ಬೇರೆ ಆಲ್ಟರ್ನೇಟಿವೇ ಇಲ್ಲ, ಈಗ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡೋಕೆ ಆಗ್ತಾ ಇಲ್ಲ, ನಿಮ್ಮ ಪ್ಲಾಸ್ಟಿಕಲ್ಲಿ ನಿಮ್ಮ ಮನೇಲಿ ತುಂಬಿಸ್ಕೊಂಡ್ಬಿಟ್ಟಿದ್ದೀರಿ ಅಂತ ಆದರೆ ಕುಡಿಯೋ ನೀರಿಗೆ ಅಟ್ಲೀಸ್ಟ್ ನೀವು ಅದನ್ನ ಕಾಯಿಸಿ ನೀರನ್ನು ಬೇರೆ ಪಾತ್ರೆಯಲ್ಲಿ ಇಡಿ. ಆ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಆಮೇಲೆ ಜೀರಿಗೆ ಅದನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಡಿ. ಆ ನಂತರ ಕುಡೀರಿ. ಸ್ವಲ್ಪ ಪ್ರಮಾಣದಲ್ಲಿ ಪರಿಮಳ, ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ ಸರ್, ಈಗ ಕಾಫಿ ಟೀಗೆ ಬಂದ್ಬಿಡ್ತೀನಿ ಸರ್. ಕಾಫಿ ಟೀ ಈಗಂತೂ ಮಳೆಗಾಲ ಶುರುವಾಗಿದೆ. ಕಾಫಿ ಟೀ ದಿನಕ್ಕೆ 4-5 ಸರಿ ಕುಡಿಲೇಬೇಕು. ಹೌದು, ಈಗ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಇಮಿಡಿಯೇಟಾಗಿ ಕುಡಿಬೇಕು. ಈ ಥರದ ಆತರ ಇರೋರಿಗೆ ಏನು ಹೇಳ್ತೀರಿ ಸರ್? ಸರ್ ಫಸ್ಟ್ ನೀರು ಕುಡೀರಿ ಸರ್. ಆಮೇಲೆ ಕಾಫಿ ಟೀ ಕುಡಿಯೋರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೇ 3 ಕಪ್ ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಒಂದು ಅರೌಂಡ್ 11 o'clock ಒಂದು ಕಾಫಿನ ಟೀನ ನಿಮ್ಗೆ ಯಾವ್ದು ಇಷ್ಟ ಆಗಿದ್ದು ಕುಡೀರಿ. ಆ ನಂತರ 4 ಗಂಟೆಗೆ ಒಂದು ಕಾಫಿ ಕುಡೀರಿ. ಆಮೇಲೆ ಇಮಿಡಿಯೇಟ್ ಊಟ ಆದ ನಂತರ ಅಥವಾ ತಿಂಡಿ ಆದ ನಂತರ ಇದ್ಯಾವುದು ಕಾಫಿ ಟೀನ ಅಭ್ಯಾಸ ಮಾಡ್ಕೋಬೇಡಿ. ಅದು ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಕಾಫಿ ಟೀನಲ್ಲಿ ಹಾಲು ಅಲರ್ಜಿ ಅಂತ ಇದೆ ಅಂತ ಆದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಬ್ಲ್ಯಾಕ್ ಕಾಫಿಗೆಲ್ಲ ಹೋಗ್ಬೋದು. ಈಗ ಆಗ್ಲೇ ಹೇಳಿದಾಗೆ ಜಿನ್ಸೆಂಗ್ ಕಾಫಿ ಅಂತೇಳಿ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇದೆ. ನೀವು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಎಲ್ಲಿ ಇದು ಮಾಡಿದ್ರು ಸಿಗುತ್ತೆ. ಅದನ್ನ ರಾಸಾಯನಿಕ ಯುಕ್ತವಲ್ಲದ, ಹೌದು, ಪೌಡರ್ ಅನ್ನು ಬಳಸಿ ಮಾಡಿರುವಂತ ಒಂದು ಕಾಫಿ ಯೋಗ್ಯವಾದದ್ದು. ಅದೇ ಕೆಲವರಿಗೆ ಇನೋವೇಷನ್ ಒಂದು ಟೀ ಬ್ಯಾಗ್ ಬಿಟ್ಟು ಬನ್ನಿ. ಆಮೇಲೆ ಟೀನಲ್ಲೇ ನೀವು ಆಲ್ ಇನ್ ಒನ್, ಓಕೆ, ಒಂದು ನಾನ್ ಡೈರಿ ಕ್ರೀಮರ್ ಯೂಸ್ ಮಾಡೋಂಥದ್ದು, ಆರ್ಗ್ಯಾನಿಕ್ ಶುಗರ್ ಯೂಸ್ ಮಾಡೋಂಥದ್ದು ಅಥವಾ ಬೆಲ್ಲ ಯೂಸ್ ಮಾಡೋಂಥದ್ದು, ಇಂಥದ್ದು ಮಾಡಿ ಒಂದು ಇನೋವೇಟಿವ್ ಐಡಿಯಾ ಮಾಡ್ಕೊಂಡು ಬನ್ನಿ ಮಾರ್ಕೆಟಿಗೆ. ಆರೋಗ್ಯ ದೃಷ್ಟಿಯಿಂದ, ಹೌದು, ಆರೋಗ್ಯ ದೃಷ್ಟಿಯಿಂದ ಒಂದು ನಮ್ಮ ಆರೋಗ್ಯ ದೃಷ್ಟಿಯಿಂದ, ಇನ್ನೊಂದು ಮುಂದಿನ ಜನರೇಷನ್ ಹಿತದ ದೃಷ್ಟಿಯಿಂದ ಇದನ್ನ ಪ್ರತಿಯೊಬ್ಬರು ಮಾಡಬೇಕಾಗಿರೋಂಥದ್ದು. ಇನ್ನೊಂದು, ನೀವು ಆಗಲೇ ಹೇಳಿದಾಗೆ ಉದ್ಯೋಗದಾತರಾಗ್ತೀರಿ, ಉದ್ಯಮಿಗಳಾಗ್ತೀರಿ. ನಿಮ್ಮಿಂದ 4 ಕಂಪನಿಗಳು ಸಹಿತ ಬೆಳೀಬೋದು, 4 ಜನ, 4 ಫ್ಯಾಮಿಲಿ ಎಲ್ಲ ಬೆಳೀತಾರೆ. ಓಕೆ, ರವಿ ಅವರು ಕೆಂಗೇರಿಯಿಂದ ಕರೆ ಮಾಡಿದ್ದಾರೆ. ರವಿ ಅವರೇ ನಮಸ್ಕಾರ. ಹಲೋ.
ನಮಸ್ಕಾರ ರವಿ ಅವರೇ, ಮಾತಾಡಿ, ಏನು ಪ್ರಶ್ನೆ? ನನ್ನ ಹೆಸರು ರವಿ ಅಂತ. ಹಾಂ ನಮಸ್ತೆ ಸರ್, ನಿಮ್ಮ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್, ನಿಮ್ಮ ಮನೆಯದು. ಓಕೆ ಓಕೆ, ಮಾತಾಡಿ, ಅದನ್ನು ಕಡಿಮೆ ಮಾಡ್ಬಿಟ್ಟು ನಿಮ್ಮ ಜೊತೆ ಮಾತಾಡಿ, ಆಮೇಲೆ ಕೇಳಿಸ್ಕೊಳ್ಳುವಾಗ ನೀವು ಜಾಸ್ತಿ ಮಾಡ್ಕೊಳ್ಳಿ. ಎಸ್ ಸರ್. ಸಾಮಾನ್ಯವಾಗಿ ಸರ್ ಬೆಳಿಗ್ಗೆ ಟೀ ಕಾಫಿ ಕುಡಿಯೋದು ಬದಲು ಗ್ರೀನ್ ಟೀ ಕುಡಿಬಹುದು ಮತ್ತು ರಾತ್ರಿ ಮಲಗುವ ಮೊದಲು ಹಾಲು ಕುಡಿಬಹುದಾ? ಇದು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ಓಕೆ ಓಕೆ ಸರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀರನ್ನ ಅವಾಯ್ಡ್ ಮಾಡಬೇಡಿ, ನೀರು ಕುಡೀರಿ. ಓಕೆ, ತುಂಬ ಒಳ್ಳೆಯದು ಎಲ್ಲ ದೃಷ್ಟಿಯಿಂದನೂ. ನೀವು ಆಮೇಲೆ ಬೇಕಾದರೆ 1 ಅವರ್ ಬಿಟ್ಟು ಗ್ರೀನ್ ಟೀನ, ಗ್ರೀನ್ ಕಾಫಿನ, ಬ್ಲ್ಯಾಕ್ ಕಾಫಿನ, ಮಿಂಟ್ ಟೀನ ಯಾವ್ದು ಬೇಕಾದ್ರೂ ಕುಡೀರಿ, ಪರವಾಗಿಲ್ಲ. ಓಕೆ ಓಕೆ, ಆಮೇಲೆ ರಾತ್ರಿ ಮಲಗುವಾಗ ಹಾಲು ಕುಡಿಯೋದು ಒಳ್ಳೇದಾ ಕೆಟ್ಟದ ಅಂತೇಳಿ ನಿಜವಾಗೂ ಒಳ್ಳೆಯದು. ಆದರೆ ನೀವು ಊಟ ಮಾಡಿದ ನಂತರ, ಊಟ ನಾರ್ಮಲಿ 8 ಗಂಟೆ ಒಳಗಡೆ ಮುಗಿಸ್ಲಿಕ್ಕಾದರೆ ತುಂಬ ಒಳ್ಳೆಯದು. ಮುಗಿಸಿ ಒಂದು ಅರ್ಧ ಗಂಟೆನ 3/4 ಗಂಟೆ ನಂತರ ಹಾಲನ್ನು ಸ್ವಲ್ಪ ಅರಿಶಿನವನ್ನು, ನಿಮ್ಮ ಮನೇಲಿರೋವಂಥದ್ದು ಒಳ್ಳೆ ಅರಿಶಿನವನ್ನು ಅದಕ್ಕೆ ಹಾಕ್ಕೊಂಡು, ಬೇಕಾದರೆ ಒಂದು ಚೂರು ಬೆಲ್ಲವನ್ನು ಹಾಕ್ಕೊಂಡು ಕುಡೀರಿ. 1 ಅವರ್ ಬಿಟ್ಟ ನಂತರ ಮಲಗಿ, ಇಮಿಡಿಯೇಟಾಗಿ ಮಲಗಬೇಡಿ, ಅದು ಒಳ್ಳೆಯದು ಆರೋಗ್ಯಕ್ಕೆ. ಎಸ್, ದೇಹಾರೋಗ್ಯ, ದೇಹಕ್ಕೆ ನವಚೈತನ್ಯ ಬರುತ್ತೆ, ಕೆಲಸ ಮಾಡೋಕ್ಕೆ ಸ್ಪಿರಿಟ್ ಬರುತ್ತೆ. ಅದಕ್ಕಾಗಿ ನಾವು ಇದನ್ನು ಕುಡಿತೀವಿ, ಇದು ಅಭ್ಯಾಸ ಇದೆ ಅನ್ನುವಂಥವ್ರು ಬಹಳ ಜಾಗ್ರತೆಯಿಂದ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಕುಡಿಯುವಂಥ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿ ಬಳಕೆಯ ಪ್ರಮಾಣವು ಕೂಡ ನಿರ್ದಿಷ್ಟವಾಗಿರಬೇಕು. ಸರ್, ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಬಹಳ ಬೇಗ ಶ್ರೀಮಂತರಾಗಬೇಕು ಅಂತ ಹೊರಟಿದ್ದೀವಿ ಸರ್. ಬಹುಶಃ ಆ ಶ್ರೀಮಂತಿಕೆ ಹಿಂದೆ ಬಿದ್ದೇ ನಾವೆಲ್ಲ ಇವತ್ತು ಜನಮಾನಸ ನೋವಿನಿಂದ ಬಳಲ್ತಾ ಇದೆ ಅನ್ನೋಂಥ ಸತ್ಯ. ಹಾಗಾಗಿ ಈ ನವೋದ್ಯಮಕ್ಕೆ ಬರ್ತಕ್ಕಂಥ ನವ ಉದ್ಯಮಿಗಳಿಗೆ ಒಂದು ಜವಾಬ್ದಾರಿ ಬೇಕು ಸರ್, ಒಂದು ನೈತಿಕವಾದಂಥ ಜವಾಬ್ದಾರಿ ಬೇಕು. ನಾನು ಈ ಸಮಾಜಕ್ಕೆ ಒಳ್ಳೆಯದನ್ನೇ ಕೊಡ್ತೀನಿ, ರಾಸಾಯನಿಕ ಇಲ್ಲದೇ ಇರೋದನ್ನು ಕೊಡ್ತೀನಿ, ಅಥವಾ ಅವರ ದೇಹಕ್ಕೆ ಅಥವಾ ಮಾನಸಕ್ಕೆ ಆರೋಗ್ಯಕ್ಕೆ ಹಾನಿ ಮಾಡುವಂಥದ್ದನ್ನು ನಾನು ಕೊಡಲ್ಲ. ಈ ಒಂದು ಬದ್ಧತೆ ಎಷ್ಟು ಮುಖ್ಯ ಸರ್ ಇವತ್ತು. ಖಂಡಿತ ಸರ್, ಆ ಬದ್ಧತೆ ಇದ್ದಾಗಲೇ ನೀವು ಲಾಂಗ್ ರನ್ನಲ್ಲಿ ಬಿಸ್ನೆಸ್ ಇರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಟೆಂಪ್ರವರಿ ನೀವು ಬರ್ತೀರಿ, ಏನೋ ಒಂದು ಹಂಗಾಮ ಕ್ರಿಯೇಟ್ ಮಾಡ್ತೀರಿ, ಹೋಗ್ತೀರಿ, ಖಂಡಿತ ಅದರಿಂದ ನಿಮಗೂ ಒಳ್ಳೆಯದಾಗೋದಿಲ್ಲ, ಆಮೇಲೆ ಸಮಾಜಕ್ಕೂ ಅದರಿಂದ ನೀವು ಯಾವುದೇ ರೀತಿಯ ಕೊಡುಗೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು, ನೀವು ಬಿಸ್ನೆಸ್ನಲ್ಲಿ ಸಸ್ಟೈನ್ ಆಗಬೇಕು, ಉಳಿಬೇಕು ಅಂತ ಆದರೆ ಈ ಪ್ರಿನ್ಸಿಪಲ್ಸನ್ನು ಖಂಡಿತ ಎಥಿಕ್ಸ್, ಲಾಭದ ಹಿಂದೆ ಬೇಡ. ಹೌದು, ಲಾಭದ ಹಿಂದೆ ಹೋಗಬೇಡಿ, ಲಾಭ ಎಷ್ಟು ಬೇಕೋ ಅಷ್ಟೇ ಇರಲಿ, ಯಾಕಂದರೆ ನೀವು ಸರ್ವೈವ್ ಆಗಬೇಕು. ಆ ಲಾಭದ ಹಿಂದೆ ಹೋಗಬೇಡಿ, ಆಸೆ ಇರಲಿ, ದುರಾಸೆ ಬೇಡ. ಹಾಗಾಗಿ ಎಥಿಕ್ಸ್ ಅನ್ನೋದು ಇಟ್ಕೊಂಡು ಬೇಸಿಕ್ ಪ್ರಿನ್ಸಿಪಲಲ್ಲಿ ನೀವು ಬಿಸ್ನೆಸ್ ಮಾಡಿ ಉದ್ಯಮಕ್ಕೆ ಬನ್ನಿ. ಹೌದು, ಉದ್ಯಮಕ್ಕೆ ಬನ್ನಿ. ಆಮೇಲೆ ಉದ್ಯಮಕ್ಕೆ ಬಂದ ತಕ್ಷಣ ನಿಮಗೆ ಪ್ರಾಫಿಟ್ ಸಿಗುತ್ತೆ, ನನ್ನ ಅಷ್ಟು ಶ್ರೀಮಂತ ಆಗ್ಬೋದು, ಆ ಥರ ಬರಬೇಡಿ ದಯವಿಟ್ಟು. 5 years ಈಸ್ ಅ ಪೀರಿಯಡ್ ಆಫ್ ಟೆಸ್ಟ್. ಓಕೆ, ನೀವು 5 years ಇದ್ದೀರಿ ಅಂತಾದರೆ ಖಂಡಿತ ಯು ಆರ್ 50% ಸಕ್ಸಸ್ಫುಲ್ ದೇರ್. ಇನ್ನೂ 5 years ಅಲ್ಲಿ ಇದ್ದೀರಿ ಅಂತಾದರೆ ಖಂಡಿತ ಯು ಆರ್ 100% ಸಕ್ಸಸ್ಫುಲ್. ಅದ್ರ ಬಗ್ಗೆ ಏನು ಎರಡು ಯೋಚನೆನೇ ಬೇಡ, ಲಾಭ ತಾನಾಗೆ ಬರುತ್ತೆ, ಖಂಡಿತ ಬರುತ್ತೆ. ಏನಾದರೂ ಸಪೋರ್ಟ್ ಹೇಗಿದೆ ಸರ್ ಇದಕ್ಕೆ? ಸಪೋರ್ಟ್ ಈಗ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ತುಂಬ ಸಪೋರ್ಟ್ಗಳಿದ್ದಾವೆ. ಯಾವ್ದ್ಯಾವ್ದು ಸೆಗ್ಮೆಂಟಿಗೆ ಹೋಗ್ತಾರೆ ಆ ಸೆಗ್ಮೆಂಟ್ ಮೇಲೆ, MSME ಸೆಗ್ಮೆಂಟ್ ಇರ್ಬೋದು, ಅಥವಾ ಮುದ್ರಾ ಯೋಜನೆ ಕೆಳಗಡೆ ಬರೋಂಥವ್ರು ಇರ್ಬೋದು, ಈ ಸ್ಟಾರ್ಟಪ್ ಯೋಜನೆ ಕೆಳಗಡೆ ಬರ್ಬೋದು. ಆ ಯಾವ್ದು ಯೋಜನೆಯಲ್ಲಿ ಬರ್ತಾರೆ ಆ ಯೋಜನೆಗೆ ತಕ್ಕಂತೆ ಸಪೋರ್ಟ್ಸ್ ಇದೆ ಗೌರ್ಮೆಂಟಿಂದ, ತುಂಬ ಸಪೋರ್ಟ್ಸ್ ಇದೆ. ಒಂದು ವೇಳೆ ಯಾರಿಗಾದರೂ ಈ ರೀತಿ ಸಪೋರ್ಟ್ಸ್ ಎಷ್ಟಿದೆ, ಎಲ್ಲಿ ಸಿಗುತ್ತೆ ಅಂತ ಅದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತ ಆದರೆ ತಾವು ಏನಾದರೂ ನಂಬರ್ ಅವರಿಗೆ ಶೇರ್ ಮಾಡಿದರೆ ಖಂಡಿತ ಅವ್ರು ನನ್ನ ಕನೆಕ್ಟ್ ಮಾಡ್ಬೋದು, ಹೆಲ್ಪ್ ಮಾಡ್ತೀವಿ. ನಾಗೇಶ್ ಅವರು ತುಮಕೂರಿಂದ ನಮ್ಮ ಕಾರ್ಯಕ್ರಮದ ಕೊನೆಯ ಕರೆದಾರರು. ಸರ್ ನಮಸ್ಕಾರ ನಾಗೇಶ್. ಹಲೋ, ನಮಸ್ಕಾರ ನಾಗೇಶ್ ಅವರೇ. ಕೇಳಿ ಮಾತಾಡಿ, ಪ್ರಶ್ನೆ ಕೇಳಿ. ಅರ್ಬಲ್ ಲೈಫ್ ಫುಡ್ ತಾಂಬಾರು ಸರ್ ಅಂತ ಕೇಳೋದು. ಓಕೆ, ಅಲ್ಲ ನೀವು ಎಂಥ ಕ್ವಶನ್ ಕೇಳಿದ್ರೆ ಅಂದರೆ, ನೋಡಿ ಅವರು ಒಂದು ಕಂಪನಿ, ಆ ಕಂಪನಿ ಬಗ್ಗೆ ನಾವು ಯಾವುದನ್ನು ಮಾತಾಡ್ಲಿಕ್ಕೆ ಖಂಡಿತ ಇಲ್ಲಿ ಕೂತ್ಕೊಂಡಿಲ್ಲ, ಅದು ಇದು ಪ್ಲಾಟ್ಫಾರ್ಮ್ ಅಲ್ಲೂ ಅಲ್ಲ. ನೀವು ಯಾವುದೇ ಏನು ಪೇಯ ಆಗಲಿ ನೀವು ಮಾಡಿ ಕುಡಿತೀರಿ ಮನೆಯಲ್ಲಿ ಅಂತಾದರೆ ಅತ್ಯಂತ ಶ್ರೇಷ್ಠ, ಅತ್ಯದ್ಭುತ, ಅತ್ಯಂತ ಶ್ರೇಷ್ಠ. ಆಯಿತಾ? ಅದನ್ನು ನೀವೇ ಮಾಡ್ಕೊಳ್ಳಿ, ನೀವೇ ಮಾಡಿಕೊಂಡು ಕುಡಿಬೋದು. ಅದನ್ನು ನಾವು ಎಷ್ಟು ಪ್ರಿಸರ್ವೇಟಿವ್ಸಿಗೆ ಹೋಗ್ತೀವಿ ಅಷ್ಟು ಕೆಟ್ಟದ್ದವು, ಇವತ್ತಲ್ಲ ನಾಳೆ ದೇಹದ ಮೇಲೆ ಬೇರೆ ಬೇರೆ.
ಓಕೆ, ಪೇಯ ಅಥವಾ ಪಾನೀಯಗಳು ಮನುಷ್ಯನ ಆರೋಗ್ಯಕ್ಕೆ ಹಾನಿಯಾಗಬಾರ್ದು, ಆರೋಗ್ಯಕ್ಕೆ ಪೂರಕವಾಗಿರಬೇಕು. ವಿಶೇಷವಾಗಿ ಮಕ್ಕಳಂತೂ ಆದ್ಯತೆಯ ಮೇರೆಗೆ ನಾವು ಮಕ್ಕಳನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ನಾಳೆ ನಮ್ಮ ಭರವಸೆಯ ಆಶಾಕಿರಣಗಳವರು. ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಿ. ಆರೋಗ್ಯಕರವಾದಂತೆ ಪೇಯಗಳನ್ನೇ ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ಸಮಸ್ತ ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಈ ಚರ್ಚೆ ಮೂಲಕ ಇಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಕ್ಕೆ ನಿಮಗೆ ವಾಹಿನಿ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಗೆ ನನ್ನ ಕಡೆಯಿಂದ ಸಹಿತ ಈ ಪೂರ್ಣ ದೂರದರ್ಶನದ ಪ್ರತಿಯೊಂದು ಸಿಬ್ಬಂದಿಗಳಿಗೆ ಮತ್ತು ಏನು ಮ್ಯಾನೇಜ್ಮೆಂಟ್ ಇದೆ ಅವರಿಗೆ ಪ್ಲಸ್ ವೀಕ್ಷಕರಿಗೆ ಎಲ್ರಿಗೂ ಧನ್ಯವಾದಗಳು. ಆತ್ಮೀಯರೇ, ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಿರಂತರವಾಗಿ ತಪ್ಪದೆ ನೋಡ್ತಾ ಇರಿ ದೂರದರ್ಶನ ಚಂದನ. ನಮಸ್ಕಾರ. Mare